ನೋಡಿ 10ನೇ ಕ್ಲಾಸ್ನ ಹುಡುಗಿ ಆದ್ಯ. ರೈತರ ಮನೆ ಮಕ್ಕಳದು ತಾಕತ್ತು ನೋಡಿ ಒಂದು ಸಲ. ಅದು ನನಗೆ ಕೂತ್ಕೊಳ್ಳುವಾಗ ಅಂದಾಜಾಗಲಿಲ್ಲ ಹೇಗೆ ಬಿಡೋದು ಅಂತೇಳಿ. ಆದರೆ ಅದನ್ನು ಕಂಫರ್ಟಾಗಿ ಒಂದು ಸಲ ಅಭ್ಯಾಸ ಆದರೆ ಸಾಕು, ಎಷ್ಟು ಚೆಂದ ಬಿಡ್ತಾರೆ ನೋಡಿ. ಹೌದು, ಸಾಗಾಟ ತುಂಬಾ ಕಷ್ಟ ಆಗ್ತದೆ. ಕರೆಕ್ಟ್. ಈಗ ನಾವು JCB ಲಾರಿಗಳೆಲ್ಲ ಆದ್ರೆ ಒಂದು ಕಡೆ ಡಂಪ್ ಮಾಡಬೇಕು, ಪುನಃ ಅಲ್ಲಿಂದ ಹೊರಬೇಕು. ಹೌದು, ಇದೇನಿಲ್ಲ, ಎಲ್ಲಿಗೆ ಬೇಕು ಅಲ್ಲಿಗೆ ಎಂಡ್ ಪಾಯಿಂಟ್ಗೆ ಸೀದಾ ಹೋಗ್ತದೆ. ಕರೆಕ್ಟ್. ತೋಟದ ಒಳಗೆ ಮಧ್ಯೆ ಮಧ್ಯೆ. ಹೌದು. ಈಗ ನೋಡಿ ಅಲ್ಲಿ ಗಟ್ಟಿ ಮಣ್ಣಿದೆ, ಅದರ ಜೊತೆಗೆ ಸೊಪ್ಪುಗಳೆಲ್ಲಿದೆ, ಅಲ್ಲಿ ಜಾರೋದಿಲ್ಲ. ಡ್ರೈವಿಂಗಿನ ಬಗ್ಗೆ ಯಾರಿಗೆ ನಾಲೆಡ್ಜ್ ಇದೆ ನೋಡಿ ಅವರಿಗೆ ಇದು ತುಂಬ ಖುಷಿಯಾಗುತ್ತೆ. IFC ಸರ್ ಅಲ್ಲಿಂದ ನೋಡುವ. ನೋಡಿ, ಒಂದು ಬಟನ್ ಪ್ರೆಸ್ ಮಾಡಿದರೆ ಆಯಿತು, ಹಾಂ, ಅದೇ ಆಟೋಮೆಟಿಕ್ ಆಗಿ ಎಲ್ಲ ಅನ್ಲೋಡ್ ಮಾಡುವಂಥ ವ್ಯವಸ್ಥೆ ಇದೆ. ನೋಡಿ ಸ್ನೇಹಿತರೆ, ಸಾಧಾರಣ 12 ಬುಟ್ಟಿ ಅಂತ ಹೇಳಿದರೆ ಕೈಯಲ್ಲಿ ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವೆಯ್ಟ್ ಬೀಳ್ತದೆ. ಹೊರಟು ರಸ್ತೆಯ ಒಡೆ ಅಂತ ಕೂಡ ಹೇಳ್ಬೋದು ಇದನ್ನು ಅಲ್ಲ. ಸ್ವಲ್ಪ ಸ್ಪೀಡ್ ಹೋಗಿ ನೋಡುವ, ಎಷ್ಟು ಸ್ಪೀಡ್ ಹೋಗ್ತೀರಿ. ಇಲ್ಲಿ ನೋಡಿ ಕೆಸರಿದೆ. ನೋಡಿ ಕೆಸರಲ್ಲಿ ನನಗೆ ಓಡಲಿಕ್ಕೆ ಆಗಿರಲಿ, ಇವರು ಓಡಿ ಆಯಿತು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಸುಳ್ಯ ತಾಲೂಕಿನ ಪಂಬೆತ್ತಡಿ ಅನ್ನೋಂಥ ಒಂದು ಗ್ರಾಮದಲ್ಲಿದ್ದೇನೆ. ನಾನು ನಿಂತಿರುವಂಥ ಜಾಗ ನೋಡಿದಾಗ ನಿಮ್ಗೆ ಗೊತ್ತಾಗೋದು ಒಂದು ರಬ್ಬರ್ ತೋಟದಲ್ಲಿದ್ದೇನೆ, ಮತ್ತು ತುಂಬ ಬೆಟ್ಟದ ತುದಿಯಲ್ಲಿರುವಂಥ ಒಂದು ರಬ್ಬರ್ ತೋಟ. ಸುಮಾರು ಎತ್ತರದಲ್ಲಿ ನಾನಿರುವಂಥದ್ದು. ಈ ಭಾಗದಿಂದ ನಾನು ಹತ್ತಿಕೊಂಡು ಬಂದಿರುವಂಥದ್ದು. ಕೃಷಿಕನಿಗೆ ಕೃಷಿಯ ಕೆಲಸಗಳು ಸುಲಭ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಟೆಕ್ನಾಲಜಿಗಳು, ಬೇರೆ ಬೇರೆ ರೀತಿಯ ತಂತ್ರಜ್ಞಾನಗಳು, ಬೇರೆ ಬೇರೆ ರೀತಿಯ ವಾಹನಗಳನ್ನು ಬೇರೆ ಬೇರೆ ಸಂದರ್ಭದಲ್ಲಿ ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡಿದೆ. ಅದು ಎಲ್ಲರೂ ಕೂಡ ನೀವು ಒಳ್ಳೆ ಸಪೋರ್ಟ್ ಮಾಡಿದ್ರಿ ಮತ್ತು ಅದರ ಲಾಭವನ್ನು ಕೂಡ ಪಡೆದಿದ್ರಿ. ಇವತ್ತು ಅಂಥದ್ದೇ ಒಂದು ರೈತರಿಗೆ ಅತ್ಯಂತ ಉಪಯೋಗ ಆಗುವಂಥ ಒಂದು ಕಂಟೆಂಟನ್ನು ತೋರಿಸೋದಕ್ಕೋಸ್ಕರ ನಾನು ಬಂದಿರುವಂಥದ್ದು. ಇವರು ಪರಿವಾರ ಪಂಜ ರೈತ ಉತ್ಪಾದಕ ಕಂಪನಿ ಅಂತ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಇದೆ. ಕೃಷಿಕರಿಗೋಸ್ಕರ ಕೆಲಸ ಮಾಡುವಂಥ ಒಂದು ಕಂಪನಿ. ಆ ಕಂಪನಿಯ ಈಗ ಪ್ರಸ್ತುತ ಅಧ್ಯಕ್ಷರು, ಅದರ ಜೊತೆಗೆ ರೈತರ ಮಧ್ಯೆಯಲ್ಲಿ ಕೆಲಸ ಮಾಡ್ತಾರೆ. ಇವರು ಇದನ್ನು ತುಂಬ ವರ್ಷದಿಂದ ಉಪಯೋಗ ಮಾಡ್ತಾರೆ. ಸರ್, ಎಷ್ಟು ವರ್ಷದಿಂದ ಉಪಯೋಗ ಮಾಡ್ತಿದ್ದೀರಿ ಈ ಗಾಡಿ? ಇದು ಅಮೋಘ ಅಗ್ರಿ ಇಂಜಿನಿಯರಿಂಗ್ ಅಂತ ಶಿರ್ಷಿಯ ಒಂದು ಕಂಪನಿ ಅಲ್ಲಿ ತಯಾರಾಗ್ತಿರುವಂಥ ಗಾಡಿ. ಇದು ನಾವು ಪರಿವಾರ ಪಂಜ ರೈತ ಉತ್ಪಾದಕ ಕಂಪನಿ, ಇದರ ನಾವು ಅಧಿಕೃತ ವಿತರಕರು ದಕ್ಷಿಣ ಕನ್ನಡ ಜಿಲ್ಲೆ. ಹೌದೌದು. ಹಾಗೆ ಇದರಲ್ಲಿ ಏನಂತ ಹೇಳಿದರೆ, ಇದು ನಮಗೆ ಇಲ್ಲಿ ಡೆಮೋಗೆ ಅಂತ ಇರುವಂಥ ಗಾಡಿ. ಯಾರಿಗಾದ್ರೂ ರೈತರಿಗೆ ಬಂದು ನೋಡಲಿಕ್ಕೆ ಅಥವಾ ಅವರ ಜಾಗದಲ್ಲಿ ಅಲ್ಲಿ ಹತ್ಬೋದಾ ಇಲ್ವಾ ನೋಡಿಕೊಂಡು ಮತ್ತೆ ಅವರು ತಗೊಂಡು ಹೋಗ್ಬೋದು. ತಗೊಂಡು ಹೋದ ನಂತರ ಅಲ್ಲಿ ಆಗುದಿಲ್ಲ ಅನ್ನುವಂತ ಅವರಿಗೆ ಕೊರಗು ಬರಬಾರ್ದು ಅಂತ ಹೇಳಿ ಡೆಮೋಕ್ಕೆ ಅಂತ ಇಟ್ಟಿರುವಂತ ಗಾಡಿ. ಅವರಾಗಿ ಬಂದು ನೋಡಿ, ಟ್ರಯಲ್ ನೋಡಿ, ಅಥವಾ ಅವರ ಜಾಗದಲ್ಲಿ ಟೆಸ್ಟ್ ಮಾಡ್ಲಿಕ್ಕೆ ಇರುವಂತ ಗಾಡಿ. ಇದನ್ನ ಕಳೆದ ಒಂದು 3 ವರ್ಷಗಳಿಂದ ಉಪಯೋಗ ಮಾಡ್ತಾ ಇರೋರು ನಮ್ಮ ತಾಲೂಕಲ್ಲೇ ತುಂಬಾ ಜನ ಇದ್ದಾರೆ. ಇಲ್ಲೇ ಇದ್ದಾರೆ. ನನಗೆ ಕೊನೆಯಲ್ಲಿ ಸಿಗ್ಬೋದು ಅವರು? ಖಂಡಿತ ಸಿಗ್ಬೋದು. ಅವರಲ್ಲಿಗೆ ಬೇಕಿದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೋದು, ತೋರಿಸ್ಬೋದು. ಇದು ಏನಾಯ್ತು ಅಂತ ಹೇಳಿದ್ರೆ, ನನಗೆ ಈ ಒಂದು ಕಂಪನಿಯವರದ್ದು ಪರಿಚಯ ಆಗ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ, ನಾವು ರೈತೋತ್ಪಾದಕ ಕಂಪನಿ ಆರಂಭವಾದಂತ ಒಂದು 2-3 ವರ್ಷಗಳ ಹಿಂದೆ ಆರಂಭವಾದ್ದು ನಮ್ದು ರೈತೋತ್ಪಾದಕ ಕಂಪನಿ. ಆಗ ನಮಗೆ ಏನಾದ್ರೂ ರೈತರಿಗೆ ಹೊಸತನ್ನು ಪರಿಚಯಿಸಬೇಕು ಅನ್ನುವಂತ ಒಂದು ತವಕ ಇತ್ತು. ಹೊಸ ವಿಷಯಗಳು ಅಥವಾ ವೈಜ್ಞಾನಿಕವಾಗಿರ್ಬೋದು, ಟೆಕ್ನಾಲಜಿಯಲ್ಲಿ ಇರ್ಬೋದು, ಕೆಲಸವನ್ನು ಸುಲಭ ಮಾಡುವಂಥದ್ದು, ಕೃಷಿಗೆ ಉಪಯುಕ್ತ ಆಗುವಂಥದ್ದು, ಕೃಷಿಯಲ್ಲಿ ಅವರು ಕಡಿಮೆ ಖರ್ಚಿನಲ್ಲಿ ಹೆಚ್ಚು ಇದು ಮಾಡಲಿಕ್ಕೆ ಬೇಕಾದಂಥ ಯಾವುದಾದ್ರೂ ಹೊಸತನಗಳಿದ್ರೆ ನಾವು ಹುಡುಕ್ತಾ ಇದ್ವಿ. ಅಂಥ ಸಂದರ್ಭದಲ್ಲಿ ನನಗೆ ನಮ್ಮ ಮಿತ್ರರಾದ ದಯಪ್ರಸಾದ್ ಮತ್ತು ಇವರು ಜಯಂತ್ ದೇವಸ ಅಂತ ಅವರ ಮೂಲಕ ಇವರ ಒಂದು ಪರಿಚಯ ಆಯಿತು. ಆ ಸಮಯದಲ್ಲಿ ಇದು ಆರಂಭಿಕವಾಗಿ ಅವರು ಇದನ್ನು ಮಾಡ್ತಾ ಇದ್ರು, R&D ಆಗ್ತಾ ಇತ್ತು. ತುಂಬಾ ಇದರ ಬಗ್ಗೆ ಪರಿಷ್ಕರಣೆ ಮಾಡುದು, ಅದನ್ನು ಡೆವಲಪ್ ಮಾಡುದು, ಈ ತರ ನಡೀತಾ ಇತ್ತು. ಆ ಹಂತದಲ್ಲಿ ನಾವೊಂದು ಪ್ರಥಮ ಬಾರಿಗೆ ಇದನ್ನೊಂದು ಪಂಜದಲ್ಲಿ ರೈತೋತ್ಪಾದಕ ಕಂಪನಿಯ ಮೂಲಕ ಡೆಮೋವನ್ನ ಮಾಡಿದ್ವಿ. ಅದು ಸನ್ಮಾನ್ಯ ಆಗಿನ ಲೋಕಸಭಾ ಸದಸ್ಯರಾದಂಥ ನಳಿನ್ ಕುಮಾರ್ ಕಟೀಲ್ ಅವರ ಒಂದು ಕಲ್ಪನೆಯ ಬಳಪದ ಆದರ್ಶ ಗ್ರಾಮದಲ್ಲಿ ಗ್ರಾಮೋತ್ಸವ ಆದಾಗ ಅಲ್ಲಿ ಕೂಡ ಇದನ್ನು ನಾವು ಡೆಮೋ ಮಾಡಿದ್ವಿ. ಅವತ್ತು ಅಲ್ಲಿ ನಳಿನ್ ಕುಮಾರ್ ಕಟೀಲ್ ಅವರು ಈ ಗಾಡಿಯನ್ನು ಚಾಲನೆ ಮಾಡುವ ಮೂಲಕ ಅಲ್ಲಿ ಅವತ್ತಿನ ಒಂದು ಕೃಷಿ ಮೇಳವನ್ನು ಉದ್ಘಾಟಿಸಿದ್ರು. ಹಾಗೆ ಅದು ಪರಿಚಿತವಾದದ್ದು. ಆ ಸಂದರ್ಭದಲ್ಲಿ ನಮ್ಮ ಈ ಭಾಗದಲ್ಲಿ ಕೆಲವರು ಗ್ರಾಹಕರು ಇದನ್ನು ತಗೊಂಡಿದ್ದಾರೆ. ಅದರ ಉಪಯೋಗವನ್ನು ತಗೊಂಡು ಅದರ ಒಳ್ಳೆಯ ಒಂದು ಬೆನಿಫಿಟ್ ಉಂಟು, ಒಳ್ಳೆ ಮೆಚ್ಚುಗೆ ಬಂದ ಕಾರಣ ನಾವು ಅದರ ಡೀಲರ್ಶಿಪ್ ಅನ್ನು ತಗೊಂಡ್ವಿ. ನಾವು ಇಷ್ಟು ವರ್ಷ ಅದನ್ನು ಸ್ವಲ್ಪ ಕಾದು ನೋಡಿದ್ವಿ. ಹೊಸ ಗಾಡಿ ಅಲ್ವ, ಅದು ಹೇಗೆ ಏನು ಅಂತ ಗೊತ್ತಿರಲಿಲ್ಲ, ಅದರಲ್ಲಿ ಡೆವಲಪ್ಮೆಂಟ್ಗಳು ಆಗ್ತಾ ಇತ್ತು. ಹಾಗೆ ಇದನ್ನು ನೋಡಿ ಎಲ್ಲ ಮೆಚ್ಚುಗೆಗೆ ಬಂದ ಕಾರಣ ನಾವು ಅದನ್ನು ಸ್ವಲ್ಪ ಡೀಲರ್ಶಿಪ್ ತಗೊಂಡು ಆನಂತರ ಇಲ್ಲಿ ಸರ್ವಿಸ್ಗೂ ಕೂಡ
ನಮ್ಮ FAO ಮೂಲಕ ಸರ್ವಿಸ್ ಅನ್ನು ನೀಡ್ತಾ ಇದ್ದೇವೆ. ನಮ್ಮಲ್ಲಿ ಒಂದು ರೈತ ಮಿತ್ರ ಅಂತ ಕಾರ್ಮಿಕರ ತಂಡ ಇದೆ. ಅದರಲ್ಲೇ ಒಬ್ರು ನಮ್ಮ ITI ಆದ ಒಬ್ಬ ಹುಡುಗ ಇದ್ದಾನೆ. ಅವನನ್ನು ಈ ಕಂಪನಿಗೆ ಟ್ರೈನಿಂಗಿಗೆ ಕಳಿಸಿ ಟ್ರೈನ್ ಅಪ್ ಮಾಡಿಸಿ ಈಗ ಸರ್ವಿಸ್ ಅನ್ನು ಕೂಡ ನಮ್ಮ FAO ಮೂಲಕ ಮಾಡ್ತಾ ಇದ್ದೇವೆ. ತೀರ್ಥಾನಂದ್ರೆ, ಸಾಧಾರಣ ನಾನು ಅಂದ್ಕೊಂಡಿದ್ದು ನೀವು ಹೇಳಿದ ತಕ್ಷಣ ಈ ಬೈಕ್ ಅಥವಾ ಆ್ಯಕ್ಟಿವಾ, ನಾನು ಮೊನ್ನೆ ಎಲ್ಲ ನಮ್ಮ ಪುರುಷೋತ್ತಮದೆಲ್ಲ ವಿಡಿಯೋ ಮಾಡಿದೆ, ಅವ್ರು ಆ್ಯಕ್ಟಿವಾ ಬೈಕ್ಗೆ ಜೋಡಿಸುವಂಥದ್ದು. ನಾನು ಹಾಗೆ ಅಂತ ಅಂದ್ಕೊಂಡು ಬಂದಿರುವಂಥದ್ದು. ಯಾಕಂದರೆ ಯಾವುದೇ ಕಂಪನಿ ಆದರೂ ಕೂಡ ಅದೇ ಟೈಪಲ್ಲಿ ಇರ್ತದೆ ಅಂತ. ಇಲ್ಲಿ ನೋಡುವಾಗ ಆ ಬೈಕ್ ಅಥವಾ ಆ್ಯಕ್ಟಿವಾಗೆ ಯಾವುದೇ ಲಕ್ಷಣಗಳಿಲ್ಲ, ಎಲ್ಲ ಹೊಸ ಚೇಸಿಂಗ್ನಾಗಿದೆ. ಈ ಗಾಡಿಯ ವಿಶೇಷತೆಗಳು ಏನೇನಿದೆ ಒಂದು ತೋರಿಸ್ತಾ ಹೋಗಿ. ನೋಡಲಿಕ್ಕೆ ನಿಮಗೆ ರಿಕ್ಷಾದಾಗೆ ಕಾಣುವಂಥ ಒಂದು 3 ಚಕ್ರದ ಗಾಡಿ. ಇದು ಯಾವಕ್ಕೆ ಈ ತರ ಡಿಸೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಅಡಿಕೆ ತೋಟದ ಮಧ್ಯೆ 9 ಫೀಟ್ 9 ಫೀಟ್ ಸಾಧಾರಣವಾಗಿ ಅಡಿಕೆ ಗಿಡಗಳ ಅಂತರ ಇರುವುದು. ಅದರ ಮಧ್ಯೆ ಕೂಡ ಇದನ್ನು ಟರ್ನ್ ಮಾಡಿ ಎಲ್ಲಿ ಬೇಕಾದಲ್ಲಿ ತಿರುಗಿಸಿಕೊಂಡು ಹೋಗುವ ಹಾಗೆ ಕಡಿಮೆ ಜಾಗದಲ್ಲಿ ಇದನ್ನು ಟರ್ನ್ ಮಾಡುವ ಹಾಗೆ ಇರಬೇಕು ಅಂತ ಹೇಳುವ ರೀತಿಯಲ್ಲಿ ಇದನ್ನು ಡಿಸೈನ್ ಮಾಡಿದ್ದಾರೆ. ಇದರಲ್ಲಿ ಈಗ ಇದು ನೋಡುವಾಗ ಹೆಡ್ಲೈಟ್ ಎಲ್ಲ ನಿಮಗೆ ಬೈಕಿನ ಹಾಗೆ ಕಾಣ್ತದೆ. ಈ ಎದುರು ಬ್ರೇಕ್ ಇದೆಲ್ಲ ಬೈಕಿನ ಇಂಥದ್ದೇ ಸ್ಪೇರ್ ಇದೆ, ಕೆಲವೊಂದು ಚಕ್ರಗಳೆಲ್ಲ. ಆದ್ರೆ ಇದರ ಬಾಡಿ ಕೇಸ್ ಎಲ್ಲ ಬಹಳ ಸ್ಟ್ರಾಂಗ್ ಆಗಿ ಇದಕ್ಕಿಂತಲೇ ಬೇರೆ ಮಾಡಿರುವಂತದ್ದು, ತುಂಬಾ ಗಟ್ಟಿಮುಟ್ಟಾಗಿದೆ. ಯಾಕೆಂತ ಹೇಳಿದ್ರೆ ಇದರ ಕೆಪಾಸಿಟಿ ಕೂಡ 6 ಕ್ವಿಂಟಲ್ ತನಕ ಇದೆ. ಇದರ ಬಕೆಟ್ ಅಲ್ಲಿ ನಿಮಗೆ ಸಾಧಾರಣ ನಮ್ಮ ಮಾಮೂಲು ಒಂದು ಫೈಬರ್ ಬುಟ್ಟಿಯಲ್ಲಿ, ದೊಡ್ಡ ಬುಟ್ಟಿಯಲ್ಲಿ 10-12 ಬುಟ್ಟಿ ಆರಾಮದಲ್ಲಿ ಹಿಡಿತದೆ. ಇದು ನಮಗೆ ಇದನ್ನು ಎಲ್ಲಿ ತಕೊಂಡೋಗಿ ಮಣ್ಣು ಅಥವಾ ಯಾವುದನ್ನಾದ್ರೂ ಕೆಳಗಡೆ ಅನ್ಲೋಡ್ ಮಾಡ್ಬೇಕು ಅಂತ ಆದ್ರೆ ಬಹಳ ಸುಲಭ. ಇದರಲ್ಲಿ ಮ್ಯಾನ್ಯುವಲ್ ಮಾಡ್ಬೇಕಾದ ಇದಿಲ್ಲ, ಹೈಡ್ರಾಲಿಕ್ ಲಿಫ್ಟ್ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಹೈಡ್ರಾಲಿಕ್ ಲಿಫ್ಟ್ ಏನಿಲ್ಲ, ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಆಯ್ತು, ಅದೇ ಆಟೋಮೆಟಿಕ್ ಆಗಿ ಎಲ್ಲ ಅನ್ಲೋಡ್ ಮಾಡುವಂತ ವ್ಯವಸ್ಥೆ ಇದೆ. ನೋಡಿ ಸ್ನೇಹಿತರೆ, ಸಾಧಾರಣ 12 ಬುಟ್ಟಿ ಅಂತ ಹೇಳಿದ್ರೆ ಕೈಯಲ್ಲಿ ಎತ್ತಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವೆಯ್ಟ್ ಬೀಳ್ತದೆ. ಕಲ್ಲಿರ್ಬೋದು, ಇಂಟರ್ಲಾಕ್ಸ್ನ ಬೇರೆ ಯಾವುದಾದ್ರೂ ಇರ್ಬೋದು, ಸಿಮೆಂಟ್ ಇರ್ಬೋದು, ಸುಡು ಮಣ್ಣು ಇರ್ಬೋದು, ಅಥವಾ ಅಡಿಕೆ ಇರ್ಬೋದು, ಇಂಥದ್ದು ಯಾವುದನ್ನು ಕೂಡ ಅತ್ಯಂತ ಸುಲಭದಲ್ಲಿ ನೋಡಿ ಮಿಷಿನಲ್ಲೇ ಆಪ್ರೇಟ್ ಮಾಡಿದರು. ಈಗ ಒಂದು ನಿಮಿಷ ನೋಡಿ ಹೇಗೆ ಪೂರ್ತಿ ನಿಲ್ಲಿಸಿದ್ದಾರೆ ನೋಡಿ. ಈಗ ಇದರ ಒಳಗಡೆ ಒಂದು ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್, ಯಾಕಂದರೆ ಮತ್ತೆ ನಾವು ಆನ್ ಮಾಡಬೇಕು. ಇದರಲ್ಲಿ ಯಾವುದೇ ಹೆಚ್ಚಿನ ಸ್ಪೇರ್ಗಳಿಲ್ಲ, ಆದ್ರಿಂದ ರಿಪೇರಿ ಕಡಿಮೆ. ರಿಪೇರಿ ತುಂಬಾ ಕಡಿಮೆ. ಇದು ಬ್ಯಾಟ್ರಿ ಚಾಲಿತ ಆಗಿರುವುದರಿಂದ ಒಂದು ಬ್ಯಾಟ್ರಿ ಕಂಟ್ರೋಲರ್ ಇಲ್ಲಿ ಸೀಟ್ನ ಕೆಳಗಡೆ ಒಳಗೆ ಇರ್ತದೆ. ಇಲ್ಲಿ ಮೇಯ್ನ್ ಆಗಿ ಬರುವಂತದ್ದು ಮೋಟ್ರು. ಇದು 7 HP ಸಾಮರ್ಥ್ಯ ಇರುವಂತ ಮೋಟ್ರು, ಮತ್ತೊಂದು ಗೇರ್ ಬಾಕ್ಸ್, ಇದು ಹೈಡ್ರಾಲಿಕ್ ಲಿಫ್ಟ್. ಆಮೇಲೆ ಆ ಸೈಡ್ ಟೈರ್ ಮತ್ತೆ ಅದಕ್ಕೆ ಬ್ರೇಕ್ ಸಿಸ್ಟಮ್ ಬಿಟ್ರೆ ಬೇರೆ ಯಾವುದೇ ಹಾಳಾಗುವಂತದ್ದು, ಆಗಾಗ ಇದು ಮಾಡುವಂತದ್ದು, ಮೇಂಟೆನೆನ್ಸ್ ಮಾಡುವಂತ ಸ್ಪೇರ್ಗಳು ಇದರಲ್ಲಿ ಯಾವ್ದು ಹೆಚ್ಚಿನ ಇದಿಲ್ಲ. ಟೈರ್ ಕೂಡ ಸಾಲಿಡ್ ಆಗಿ ಕೊಟ್ಟಿದಾರಲ್ಲ? ಹೌದು. ಸೊ ಟೈರ್ ಕೂಡ ಯಾವುದೇ ಕೆಸರಲ್ಲಿ ಕೂಡ ನಮಗೆ ಯಾವುದೇ ಗಾಡಿಗಳು ಸಮಸ್ಯೆ ಆಗುದು ಮಳೆಗಾಲದಲ್ಲಿ. ಹುಲ್ಲು ಬೆಳೆದಿರುವಾಗ, ನೀರಿನ ಪಸೆ ಇರುವಾಗ ಅಲ್ಲಿ ಜಾರ್ತದೆ, ರೋಡ್ ಅಲ್ಲೇ ಬಾಕಿ ಆಗ್ತದೆ. ಕೆಸರಲ್ಲಿ ಕೂತೋದ್ರೆ ಅಲ್ಲೇ ನಿಲ್ತದೆ. ಇದರಲ್ಲಿ ಯಾವುದೇ ಅಂತ ಸಮಸ್ಯೆ ಇಲ್ಲ. ಗಡ್ಡೆಯಲ್ಲಿ ಓಡುವ ಟಿಲ್ಲರ್ ತರ, ಟ್ರ್ಯಾಕ್ಟರ್ ತರ ಆ ತರ ಬಟನ್ ಕೊಟ್ಟು ಎಂತ ಕೆಸರಲ್ಲಿ ಕೂಡ ಓಡ್ತದೆ. ಈಗ ಇಳಿಸಿ ನೋಡುವುದನ್ನು ನೋಡಿ, ಇದಕ್ಕೆ ಒಂದು ಬಟನ್ ಅಷ್ಟೇ, ಜಸ್ಟ್ ಒಂದು ಬಟನ್, ಏನಿಲ್ಲ, ಒಂದು ಬಟನ್ ಸ್ವಿಚ್ ಮಾಡಿದ್ರೆ ಅದರಷ್ಟಕ್ಕೆ ಪುನಃ ಮೊದಲನೇ ಸ್ಥಿತಿಗೆ ಬರ್ತದೆ. ಕರೆಕ್ಟ್, ಒಂದು 20 ಸೆಕೆಂಡಲ್ಲಿ ಅಷ್ಟೇ ಪುನಃ ಮೊದಲ ಸ್ಟೇಜಿಗೆ ಬರ್ತದೆ. ನೋಡಿ ಸ್ನೇಹಿತರೆ, ಎಷ್ಟು ಈಸಿ ಆಗಿದೆ, ಸಿಸ್ಟಮೆಟಿಕ್ ಆಗಿದೆ. ಇದರ ಬ್ಯಾಟ್ರಿ ಅಂತ ಹೇಳಿದ್ರಲ್ಲ, ಎಲ್ಲಿ ಇಟ್ಟಿದ್ದೀರಿ ಅದು ಬ್ಯಾಟ್ರಿ? ಬ್ಯಾಟ್ರಿ ಇಲ್ಲಿ ಸೀಟ್ನ ಕೆಳಗೆ ಇದೆ, ಅದಕ್ಕೆ ಸೇಫ್ಟಿಗೆ ಲಾಕ್ ಎಲ್ಲ ಇದೆ. ಲಾಕ್ ಅನ್ನು ತೆಗೆದು ಈ ತರ ಇದು ಮಾಡುವಂಥದ್ದು. ಇದು ಲಿಥಿಯಂ ಬ್ಯಾಟ್ರಿ, ತುಂಬಾ ದೊಡ್ಡದಿಲ್ಲ, ಬಹಳ ಹಗುರ. ನಮಗೆ ಇದನ್ನು ಇಲ್ಲಿ ಕನೆಕ್ಷನ್ ಇರ್ತದೆ. ಚಾರ್ಜಿಗೆ ಗಾಡಿಯಲ್ಲಿ ಇಟ್ಟುಕೊಂಡೇ ಚಾರ್ಜ್ ಮಾಡಬಹುದು, ಅಥವಾ ನಮಗೆ ತೆಗೆದು ಮೇಲೆ ಎತ್ತಿ ಬಹಳ ಒಂದು ಕೈಯಲ್ಲಿ ಆರಾಮದಲ್ಲಿ ಎತ್ತಲಿಕ್ಕೆ ಆಗ್ತದೆ. ಬಾರೆಲ್ಲ 2 ಕಿಲೋವ್ಯಾಟ್ ಪವರ್ ಇದ್ರೂ ಕೂಡ ತುಂಬಾ ಹಗುರವಾಗಿರುವಂತ ಲಿಥಿಯಂ ಬ್ಯಾಟ್ರಿ. ಮತ್ತೊಂದು ಕಂಟ್ರೋಲರ್ ಸಿಸ್ಟಮ್, ಇಡೀ ಇದು ಕಂಟ್ರೋಲರ್ ಇಲ್ಲಿದೆ. ಬ್ರೇಕ್ ಎಲ್ಲ ಹಾಕೊಂಡಿದ್ರು ಕೂಡ ಇದು ಸೆನ್ಸಾರ್ ಟೈಪ್ ವರ್ಕ್ ಆಗ್ತದೆ, ಆಕ್ಸಿಲರೇಟರ್ ಮೂವ್ ಆಗುದಿಲ್ಲ. ಆ ತರದ ಒಂದು ಕಂಟ್ರೋಲರ್ ಮಾತ್ರ ಇಷ್ಟೇ ಇರುವುದು, ಯಾವುದೇ ತುಂಬಾ ಪಾರ್ಟ್ಸ್ ಗಳು ಇದರಲ್ಲಿ ಇಲ್ಲ. ರಿವರ್ಸ್ ಗೇರ್ ಇದೆಯಾ? ರಿವರ್ಸ್ ಗೇರ್ ಇದೆ, ಅದಕ್ಕೂ ನಾವೇನು ಗೇರ್ ಹಾಕುವಂತದ್ದು ಎಂತದಿಲ್ಲ, ಒಂದು ಬರೀ ಸ್ವಿಚ್ ಮಾತ್ರ. ಅಷ್ಟು ಸಣ್ಣ ಬಟನ್ ಸ್ವಿಚ್ ಹಾಕಿದ್ರೆ ಇಲ್ಲಿ ನೋಡಿ, ಜಾಗ್ರತೆ ಇಲ್ಲಿ ಇದನ್ನು ಹೀಗೆ ಹಾಕಿದ್ರೆ ಅದೇ ಗೇರ ಮುಂದಕ್ಕೆ ಅಷ್ಟೇ, ಏನಿಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ಸಣ್ಣ ಬಟನ್ ನೋಡಿ, ಎಷ್ಟು ಸಿಂಪಲ್ ಆಗಿ ಇಟ್ಟಿದ್ದಾರೆ. ಎದುರುಗಡೆ ಕೂತ್ಕೊಂಡು ಅಲ್ಲೇ ಆಪರೇಟ್ ಮಾಡಬಹುದು ಅಲ್ಲ? ಅಷ್ಟೇ, ಅದರಲ್ಲಿ ಕೂತಲ್ಲಿಂದಲೇ ಅದನ್ನು ಹಿಂದೆ ಮುಂದೆ ಯಾವುದೇ ಕೈ ಆಚೆ ಈಚೆ ಗೇರ್ ಹಾಕುವಂಥದ್ದು ಯಾವುದೇ ವ್ಯವಸ್ಥೆಗಳಿಲ್ಲ. ಸ್ಟ್ರಾಂಗ್ ಆಗಿರುವಂತ, ಹೌದು, ಬ್ರೇಕ್ ಸಿಸ್ಟಮ್ ಕೂಡ ಒಳ್ಳೆ ಇದರಲ್ಲಿದೆ, ಸ್ಟ್ರಾಂಗ್ ಆಗಿದೆ. ಹಿಂದೆಗಿದೆ, ಮುಂದೆಗಿದೆ, ಫ್ರಂಟ್ಗೆ ಬೈಕ್ ಹೌದು, ಆ ತರದ ಬ್ರೇಕ್ ಸಿಸ್ಟಮ್ ಇಲ್ಲಿ ಇದೆಯಲ್ಲ. ಹೌದು,
ಡಿಜಿಟಲ್ ಇದೆ. ಇನ್ನೊಂದಿದೆ ನಮಗೆ ಅಪ್ಪಲ್ಲಿ ಎಲ್ಲಾದ್ರೂ ಆಚೆ ಕಡೆ ನಿಲ್ಲಿಸ್ಬೇಕಂದ್ರೆ ಹ್ಯಾಂಡ್ ಬ್ರೇಕಿಗೆ ಇದನ್ನು ಹೈಡ್ರಾಲಿಕ್ ಅನ್ನು ಬ್ರೇಕ್ ಅನ್ನು ಪ್ರೆಸ್ ಮಾಡಿ ಈ ವಾಲ್ ಇಷ್ಟು ಕಟ್ಟಿದ್ರೆ ಆಯ್ತು, ಇದು ಹ್ಯಾಂಡ್ ಬ್ರೇಕ್. ಇನ್ನಲ್ಲ ಆಡಲ್ಲ, ಇನ್ನು ಗಾಡಿ ಆಚೆ ಹೋಗುದಿಲ್ಲ. ಇದನ್ನು ಒಂದ್ಸಲ ತೆಗೀರಿ ನೋಡು. ಇದನ್ನು ಹೀಗೆ ತೆಗೆದ್ರೆ ಇಷ್ಟೇ ಹ್ಯಾಂಡ್ ಬ್ರೇಕ್ ರಿಲೀಸ್ ಆಯ್ತು. ಈಗ ಹಿಂದೆ ಬೇಕಾದ್ರೆ ಹೋಗ್ತದೆ, ಮುಂದೆ ಬೇಕಾದ್ರೆ ಹೋಗುತ್ತೆ. ಹೌದು. ಈಗ ಜನರಿಗೆ ಕ್ವಶನ್ ಇರುವಂಥದ್ದು, ನಾನು ಮತ್ತೆ ಇದನ್ನು ಯಾಕೆ ಜನರಿಗೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಗುಡ್ಡಗಾಡು ಪ್ರದೇಶಗಳು. ಹೌದು. ಇಲ್ಲಿ ಏನಂದ್ರೆ ರೋಡ್ ಯಾರು ಕೂಡ ನಾವು ರೆಡಿ ಮಾಡಿರಲ್ಲ, ತೋಟಗಾರ ರೋಡ್ ರೆಡಿ ಮಾಡಿ ಇವತ್ತು ಲೇಬರೇ ಸಿಗಲ್ಲ, ರೋಡ್ ಇಲ್ಲಿ ರೆಡಿ ಮಾಡೋದು. ಮತ್ತೆ ಕೆಸರು ಕಾಮನ್, ಎತ್ತರ ಕಾಮನ್. ಅಂತ ಜಾಗದಲ್ಲಿ ಹೇಗೆ ಹೋಗ್ತದೆ? ಅದರ ಪವರ್ ಬಗ್ಗೆ ನಾನು ಹೇಳುದಕ್ಕಿಂತ ನೀವು ಅದನ್ನು ಪ್ರಾಕ್ಟಿಕಲ್ ಆಗಿ ನೋಡುದು ಒಳ್ಳೇದು. ತೋರಿಸ್ತೀರಾ? ಲೋಡ್ ಹಾಕಿಯಾ ಅಥವಾ ಖಾಲಿ ಗಾಡಿಯ ಅಪ್ಪಲ್ಲಿ ಹೇಗೆ ಹೋಗ್ತದೆ ಅಥವಾ ಎಲ್ಲ ಕಡೆ ಹೋಗ್ಲಿಕ್ಕೆ ರೋಡೇ ಬೇಕಾ? ಯಾಕಂದ್ರೆ ನಮ್ಮ ಕಾರ್ಗಳೇ ತಿಳ್ಕೊಳ್ಳೋದು ಒಳ್ಳೇದು. ಕಾರ್ಗಳೇ ಈ ಅಪ್ಗಳಲ್ಲಿ ಡಿ ಕ್ಲಚ್ ಹಾಕ್ಲಿಕ್ಕೆ ಗೊತ್ತಿಲ್ಲ ಆದ್ರೆ ಅದು ಸೀದಾ ಹಿಂದೆ ಬರ್ತದೆ. ಹೌದು, ಹೌದಲ್ಲ? ಈಗ ಒಬ್ಬ ಒಳ್ಳೆ ಡ್ರೈವರ್ ಕಲ್ತ ಅಂದ್ರೆ ಅವ್ರಿಗೆ ಡಿ ಕ್ಲಚ್ ಗೊತ್ತಿರ್ಬೇಕು. ಆ ಗೇರ್ ಮತ್ತೆ ಕ್ಲಚ್ ನ ಮಧ್ಯದಲ್ಲಿ ಸೆಟ್ ಮಾಡ್ಕೊಂಡು ಏರಿಸುವಂತದ್ದು ಎಕ್ಸಲೇಟರ್. ಇದು ಹಾಗೆ ಹಿಂದೆ ಜಾರೋದಿಲ್ಲ. ಅದನ್ನ ಪ್ರಾಕ್ಟಿಕಲ್ ತೋರಿಸ್ತೀರಿ? ಮಕ್ಕಳು ಕೂಡ ಆಪರೇಟ್ ಮಾಡ್ತಾರೆ. ನನ್ನ ಸಣ್ಣ ಮಗಳು ಕೂಡ ಅದನ್ನು ಬಿಟ್ಟುಕೊಂಡು ಹೋಗ್ತಾಳೆ, 4ನೇ ಕ್ಲಾಸಿನ. ಸೂಪರ್ ಸೂಪರ್. ತೀರ್ಥಣ್ಣ, ಹೇಗೆ ಮೂವ್ ಮಾಡೋದಾ? ಮಾಡುವ ನೋಡಿ. ಈಗ ದಾರಿ ಹೇಗೆ ಉಂಟು ನೋಡಿ, ಒಂದು ಬಾರಿ ತೋರಿಸ್ತೇನೆ ಜನರಿಗೆ. ನೋಡಿ ಸ್ನೇಹಿತರೆ, ಸಾಧಾರಣ ದಾರಿ ಅಂತ ಹೇಳಿದ್ರೆ ನೋಡಿ ಇದೇ ರೀತಿ ಗುಡ್ಡಗಳಿರುವಂಥದ್ದು. ಇದನ್ನು ಯಾವುದೇ ಲೇಬರ್ ಕೊಟ್ಟು ಇದನ್ನು ಸರಿ ಮಾಡೋಕ್ಕಾಗಲ್ಲ. ಹಿಟಾಚಿನ ಕೊಟ್ಟು ಮಾಡಿದರೆ ಅಸಲು ಆಗೋದಿಲ್ಲ. ಅದರ ಮಧ್ಯದಲ್ಲಿ ನಮಗೆಲ್ಲ ಸಾಗಿಸ್ಲಿಕ್ಕಿರ್ತದೆ. ಕಟ್ಟಿಗೆಗಳಿರ್ಬೋದು, ಸುಡುಮಣ್ಣು ಇರ್ಬೋದು, ಗೊಬ್ಬರ ಇರ್ಬೋದು, ಇದೆಲ್ಲವೂ ಕೂಡ. ಇದು ಈ ರೀತಿ ದಾರಿ ನೋಡಿ. ಇದರಲ್ಲೂ ಪುನಃ ಯಾವತ್ತೊಂದು ಬಾರಿ ಹಿಟಾಚಿ ಬಂದಿರುವಂಥ ಗುಂಡಿಗಳು, ಅಲ್ಲಲ್ಲಿ ಗುಂಡಿಗಳೆಲ್ಲ ಇದೆ ನೋಡಿ. ಈಗ ತೋರಿಸ್ತೇನೆ ನೋಡಿ. ಲಾಸ್ಟ್ ಆ್ಯಂಗಲಲ್ಲಿದ್ದಾರೆ ಸರ್. ರೆಡಿಯಾ? 1 2 3 ಬನ್ನಿ. ನೋಡಿ, ಇದು ಯಾವುದೇ ಒಂದು ರಸ್ತೆಯನ್ನು ನಾವು ಇದಕ್ಕಾಗಿ ಸಮತಟ್ಟು ಮಾಡಲಿಲ್ಲ. ಗುಡ್ಡೆ ಹೇಗೆ ಉಂಟ ಹಾಗೇ ಇರುವಂಥ ರಸ್ತೆ. ಇಲ್ಲಿ ಕುತ್ತಿಗಳ ಮಧ್ಯೆ ಏನು ಇದ್ದರೂ ಕೂಡ ಹೇಗೆ ಹೋಗ್ತದೆ, ಯಾವುದೇ ಒಂದು ಅಡೆತಡೆ ಇಲ್ಲದೆ ನೇರ ಹೋಗುವಂಥ ಒಂದು ಇದು. ಟೈರ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ನಾವು ಇದನ್ನು ರೋಡು ಇದು ಮಾಡ್ತಾ ಇದ್ರೆ ತುಂಬ ಕಷ್ಟ. ನೋಡಿ, ಇದು ಇಷ್ಟೇ ಜಾಗದಲ್ಲಿ ಇದನ್ನು ಬಹಳ ಸುಲಭವಾಗಿ ಯಾವುದೇ ಒಂದು ಕಷ್ಟ ಇಲ್ಲದೆ ಅಲ್ಲಿಂದ ಅಲ್ಲಿಗೆ ರಿವರ್ಸ್ ಗೇರ್ ಹಾಕಿ ತಿರುಗಿಸಲಿಕ್ಕೆ ಬಹಳ ಈಸಿಯಾಗಿ ತಿರುಗಿಸ್ಬೋದು. ಈಗ ನೋಡಿ, ರೋಡಿನ ಹಾಗೆ ಇರುವಂಥ ಲೆವೆಲ್ ಜಾಗದಲ್ಲಿ ಹೇಗೆ ಹೋಗ್ಬೋದು ಅಂತ ನೋಡಿ. ಇಲ್ಲಿಗೆ ಡೌನ್ ಅಲ್ಲಿ ಜಾರುದಿಲ್ಲ, ದಾರಿಯಾಗಿ ಏನು ಜಾರುದಿಲ್ಲ. ಬ್ರೇಕ್ ಎಲ್ಲ ಅಷ್ಟು ಬೇಕಾದಷ್ಟು ಇದೆ ನೋಡಿ ಸ್ನೇಹಿತರೆ. ಫುಲ್ ದಾರಿಯಾಗಿ ಇರುವಂಥದ್ದು. ಇಲ್ಲಿ ಕೂಡ ಆರಾಮವಾಗಿ ನಮಗೆ ಬೇಕಾದಷ್ಟು ಸ್ಪೀಡಲ್ಲಿ ಹೋಗ್ಬೋದು, ಯಾವುದೇ ತೊಂದರೆಗಳು ಇಲ್ಲ. ನಾನು ಹಿಂದ್ಗಡೆ ಓಡಬೇಕಾಗ್ತದೆ ನೋಡಿ. ಇಲ್ಲಿ ಬೇಕಿದ್ರೆ ಲೋಡ್ ಹಾಕಿ ಈಗ ನಿಮಗೆ ಮಣ್ಣನ್ನು ಇದು ಮಾಡೋದನ್ನು ತೋರಿಸ್ಬೋದು ನೋಡಿ. ಇಲ್ಲಿ ಒಂದು ಸುಮಾರು 45 ಡಿಗ್ರಿ ಸ್ಲೋಪ್ ಇರ್ಬೋದು. ಅಲ್ಲಿ ಕೂಡ ನಮಗೆ ರಿವರ್ಸ್ ಹೇಗೆ ಇಳಿಸ್ಲಿಕ್ಕೆ ಆಗ್ತದೆ ಅಂತ ತೋರಿಸ್ತೇನೆ ನಾನು ನೋಡಿ. ರಿವರ್ಸ್ ಗೇರ್ ಇದು ಸ್ವಿಚ್ ಹಾಕಿತ್ತು. ರಿವರ್ಸಲ್ಲಿ ಬ್ರೇಕಲ್ಲಿ ಕಂಟ್ರೋಲಲ್ಲಿ ಹೋಗ್ತದೆ. ಕಂಟ್ರೋಲಲ್ಲಿ ತುಂಬ ಇರೋದ್ರಿಂದ ಸ್ವಲ್ಪ ಫ್ರಂಟ್ ಇದು ಜಾರ್ಬೋದು, ಆದರೆ ಏನು ಸಮಸ್ಯೆ ಆಗೋದಿಲ್ಲ ನಮಗೆ. ಎಲ್ಲಿಗೆ ಬೇಕು ಹಾಗೆ ಸೀದಾ ರಿವರ್ಸ್ ಅಲ್ಲೇ ತಗೊಂಡು ಹೋಗ್ಬೋದು. ಈಗ ಇಲ್ಲಿ ಮಣ್ಣಿದೆ, ಇದನ್ನು ತುಂಬಿಸಿ ಜಾರುದಿಲ್ಲ. ಮಣ್ಣಿದೆ, ತುಂಬಿಸಿ ಇದನ್ನೊಮ್ಮೆ ಮೇಲೆ ಹೇಗೆ ಹತ್ತದ ಅಂತ ಬೇಕಿದ್ರೆ ನಿಮಗೆ ನೋಡ್ಬೋದು ಅಲ್ಲ. ನೋಡಿ ಸ್ನೇಹಿತರೆ, ಇವರು ಇದರ ಮಧ್ಯದಲ್ಲಿ ಒಂದು ಸಣ್ಣದು ವಿಷಯ. ಇವರು ಪ್ರಗತಿಪರ ಕೃಷಿಕರು ಬೆಟ್ಟದ ಮೇಲೆ ಒಂದು ಕೆರೆ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಒಂದು ಕ್ಲಾರಿಟಿ ನೀರಿದೆ ನೋಡಿ. ಅದ್ರ ಬಗ್ಗೆ ಇನ್ನೊಂದು ಸಲ ಮಾತಾಡುವ. ಜಸ್ಟ್ ನನಗೆ ತೋರಿಸ್ಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ. ಸ್ನೇಹಿತರೆ ನೋಡಿ, ಇದು ಪೂರ್ತಿ ಮಣ್ಣು ತುಂಬಿಸಿ ಹಾಕಿರೋದು. ಇನ್ನೊಂದು 2-3 ಬಟ್ಟೆ ಹಾಕ್ಬೋದು, ಆದರೆ ಇಷ್ಟರಲ್ಲೇ ಒಂದು ಸಲ ತೋರಿಸುವ ಅಂತೇಳಿ. ಎಷ್ಟು ಬೇಕಾದರೂ ಇದರಲ್ಲಿ ಹಿಡಿತದೆ ನೋಡಿ. ಫುಲ್ಲು ಅಪ್ಪಿರುವಂಥದ್ದು, ಸುಮಾರು ಒಂದು 45 ಡಿಗ್ರಿ ಇದೆ. ಸರ್, ಈಗ ಹೇಗೆ ಒಂದು ಪ್ರಾಕ್ಟಿಕಲ್ ಆಗಿ ತೋರಿಸುವಲ್ಲ. ಅದರ ಜೊತೆಗೆ ನನಗೆ ನಾನು ಆಗೊಂದು ನಿಮ್ಗೆ ಹೇಳಿದೆ, ಒಂದು ಈ ಆ್ಯಂಗಲ್ ಒಂದು ಜಾಗದಲ್ಲಿ ತೊಗೊಂಡೋಗಿ ನಿಲ್ಲಿಸಿ ಮತ್ತೆ ಅಲ್ಲಿಂದ ಹೇಗೆ ಮುಂದೆ ಕೊಡಿತೀರಿ ಅಂತೇಳಿ. ಯಾಕಂದರೆ ತುಂಬ ನಮ್ಮ ಪೆಟ್ರೋಲ್ ಗಾಡಿಗಳೆಲ್ಲ ಒಂದೇ ಸಲ ಬಂದು ಬೀಳುವಂಥದ್ದು, ಟಕ್ ಅಂತೇಳಿ ನಿಲ್ಲುವಂಥದ್ದು, ಅಥವಾ ಜೋರಾಗಿ ಅದೇ ಹಾರಾಡುವಂಥದ್ದು, ಇಂಥದ್ದಿದೆ. ಇದೊಂದು ಮೂಮೆಂಟ್ ಹೇಗಿದೆ ಅನ್ನೋಂಥದ್ದು 2 ಪಾಯಿಂಟ್ ತೋರಿಸುವ. ಅಪ್ಪಲ್ಲಿ ಹೇಗೆ ಎತ್ತದೆ ಮಣ್ಣು ಇಟ್ಕೊಂಡು ಅದರ ಜೊತೆಗೆ ಆ ಜಾಗದಲ್ಲಿ ನಿಂತ್ಕೊಂಡು ಹೇಗೆ ಮೂವ್ ಆಗುತ್ತೆ ಅಂತ. ಮೂವ್ ಆಗ್ತೀರಾ? ಓಕೆ ಸರ್. ನೋಡಿ ಸ್ನೇಹಿತರೆ, ಹತ್ತಲಿಕ್ಕೆ ಶುರು ಆಯಿತು ನೋಡಿ. ಮಣ್ಣು ಹೊತ್ತುಕೊಂಡು ಹತ್ತಿರೋದು ನೋಡಿ. ಆ ಜಾಗದಲ್ಲಿ ನಿಲ್ಲಿಸಿ ಸರ್. ನೋಡಿ, ಆ ಜಾಗದಲ್ಲಿ ನೋಡಿ, ಬ್ರೇಕ್ ಇಲ್ಲ, ಯಾವುದಿಲ್ಲ. ಅಲ್ಲೇ ನಿಂತಿದೆ ನೋಡಿ. ಬ್ರೇಕ್ ಕೂಡ ಹಾಕ್ಲಿಲ್ಲ ನಾನು, ಯಾವುದು. ಹೌದೌದು, ಅಲ್ಲಿಂದ ಎಪ್ಸಿ ನೋಡುವ. ನೋಡಿ, ಎಂತ ಸೂಪರ್ ಇದೆ ನೋಡಿ ಸ್ನೇಹಿತರೆ. ಡ್ರೈವಿಂಗ್ನ ಅಂದಾಜಿರೋವರೆಗೆ ಎಲ್ರಿಗೂ ಇದು ಅರ್ಥ ಆಗುತ್ತೆ. ಅಲ್ಲಿ ನಿಲ್ಲಿಸಿ ಸರ್, ನಿಲ್ಲಿಸಿ ಒಂದ್ಸಲ ನಿಲ್ಲಿಸಿ. ಈಗ ನೋಡಿ, ಅಲ್ಲಿ ಗಟ್ಟಿ ಮಣ್ಣಿದೆ, ಅದರ ಜೊತೆಗೆ ಸೊಪ್ಪುಗಳೆಲ್ಲ ಇದೆ, ಅಲ್ಲಿ ಜಾರೋದಿಲ್ಲ.
ಡ್ರೈವಿಂಗಿನ ಬಗ್ಗೆ ಯಾರಿಗೆ ನಾಲೆಡ್ಜ್ ಇದೆ ನೋಡಿ ಅವರಿಗೆ ಇದು ತುಂಬ ಖುಷಿಯಾಗುತ್ತೆ. IFC ಸರ್ ಅಲ್ಲಿಂದ ನೋಡುವ. ನೋಡಿ ಅದು ಕೂಡ ಹಸಿ ಮಣ್ಣು ಅಂತ ಹೇಳಿದ್ರೆ ಒಂದು ಬುಟ್ಟಿ ಅಂತ ಹೇಳಿದ್ರೆ ಇವತ್ತೊಂದು 40 kg ಮೇಲಿದೆ. ಇದು ಎಲ್ಲಿಗೆ ಸರ್ ಮಣ್ಣು ಎಲ್ಲಿಗೆ ಸಾಗಿಸ್ತಿರೋದು ನೀವು? ಸರ್ ಇದು ಗುಡ್ಡದ ಬಹಳ ಒಂದು ಫಲವತ್ತಾದ ಮಣ್ಣು. ಅಂದರೆ ಅದರಲ್ಲಿ ಬೇಕಾದಷ್ಟು ಸೊಪ್ಪು ತರಗೆಲೆ ಎಲ್ಲ ಕರಗಿ ಇದೆ. ತುಂಬ ಸತ್ವಯುತ ಪೋಷಕಾಂಶ ಮತ್ತು ಸೂಕ್ಷ್ಮ ಜೀವಿಗಳ ಆಗರ. ಇದನ್ನು ನಾವು ಯಾವುದೇ ಗಿಡಗಳ ಬುಡಕ್ಕೆ ಆಗ್ಬೋದು, ಕಾಳುಮೆಣಸಿಗೆ ಆಗ್ಬೋದು, ಅಡಿಕೆಗೆ ಹಾಕಿದ್ರೆ, ಉದಾಹರಣೆಗೆ ಒಂದು ಬುಟ್ಟಿ ಹಾಕಿದ್ರೆ ಸಾಧಾರಣ ಒಂದು 4 ಕೊಟ್ಟ ಸೊಪ್ಪು ಹಾಕೋದಕ್ಕಿಂತ ಹೆಚ್ಚು ಸಿಗ್ಬೋದು ನನ್ನ ಅಂದಾಜು. ಅಂದ್ರೆ ಎಷ್ಟೋ ವರ್ಷದಲ್ಲಿ ಇರ್ತದೆ. ನಾವೀಗ ಸೊಪ್ಪು ತಕೊಂಡೋಗಿ ಮಾಡುದಾದ್ರೆ ಲೇಬರ್ ಎಷ್ಟು ಉಂಟು ಅಂತ ನಿಮಗೆ ಗೊತ್ತುಂಟು. ಒಂದು ಗಟ್ಟ ಸೊಪ್ಪಿಗೆ ಎಷ್ಟು ಲೇಬರ್ ಬೀಳ್ತದೆ. ಅದೇ ಇದನ್ನು ಒಂದು ಬುಟ್ಟಿ ಎಲ್ಲ ಕೊಟ್ರೆ ನಿಮಗೆ ಅದರಲ್ಲಿ ಎಲ್ಲ ಮೈಕ್ರೋನ್ಯೂಟ್ರೆಂಟ್ ಇದೆ, ಮೇನ್ ಪೋಷಕಾಂಶಗಳು ಸಿಗ್ತದೆ ಅಂತ ಒಂದು ಸತ್ವಯುತ ಮಣ್ಣು. ಈಗ ಇದನ್ನು ಸದ್ಯ ನಾನು ಸ್ವಲ್ಪ ಕಾಳುಮೆಣಸಿನ ನರ್ಸರಿ, ಸ್ವಲ್ಪ ಅಡಿಕೆ ಗಿಡಗಳನ್ನೆಲ್ಲ ಮಾಡ್ತಾ ಇದ್ದೇನೆ ನಮ್ಮ ಒಂದು FAO ದ ಮೂಲಕ. ಅದಕ್ಕೆ ತೊಟ್ಟೆಗೆ ಬೇಕಾಗಿ ಇದನ್ನು ತಗೊಂಡು ಹೋಗುವಂತ. ಹಾಗಾದ್ರೆ ನೀವು ಅದು ಅಷ್ಟು ರೇಷಿಯೋ ಆಗಬೇಕು, ಇಷ್ಟು ರೇಷಿಯೋ ಆಗಬೇಕು, ಅದು ಯಾವುದು ಅಗತ್ಯ ಇಲ್ಲ. ಇಷ್ಟು ಒಳ್ಳೆ ಮಣ್ಣು ಇಲ್ಲಿ ಸಿಕ್ಕುವಾಗಲ್ಲ. ಹೌದೌದು, ನಿಮಗೆ ಸಾಗಿಸಿ ಸುಲಭ ಆಯ್ತು. ಹೌದು, ತುಂಬಾ ಆಗೋ ಕೆಲಸನ ಇಲ್ಲ. ಇದು ಈಗ ಇದನ್ನು ನಮಗೆ ಅಡಿಕೆ ಮರದ ಬುಡಕ್ಕೆ ಎಡೆ ಹೋಗಿ ಅಲ್ಲಿ ಬೇಕಾದಲ್ಲಿ ಬುಡಕ್ಕೆ ಮಾಡಿ ಸ್ವಲ್ಪ ಹಾಕ್ಬೋದು, ಅಥವಾ ಒಂದು ಬುಡಕ್ಕೆ ಹೇಗೆ ಬೇಕು ಅದನ್ನು ಲಿಫ್ಟ್ ಮಾಡಿ ಸಾಗಾಟ ತುಂಬಾ ಕಷ್ಟ ಆಗ್ತದೆ. ನಾವು JCB ಲಾರಿಗಳೆಲ್ಲ ಆದ್ರೆ ಒಂದು ಕಡೆ ಡಂಪ್ ಮಾಡಬೇಕು, ಪುನಃ ಅಲ್ಲಿಂದ ಹೊರಬೇಕು. ಇದೇನಿಲ್ಲ, ಎಲ್ಲಿಗೆ ಬೇಕು ಅಲ್ಲಿಗೆ ಎಂಡ್ ಪಾಯಿಂಟ್ಗೆ ಸೀದಾ ಹೋಗ್ತದೆ, ತೋಟದ ಒಳಗೆ ಮಧ್ಯೆ. ನೋಡಿ, ಇದರಲ್ಲಿ ಈ ಗಾಡಿಯಲ್ಲಿ ಫುಲ್ ಮಣ್ಣನ್ನು ತುಂಬಿಕೊಂಡು ಈಗ ಮನೆಗೆ ತಗೊಂಡೋಗ್ತಾ ಇದ್ದೇನೆ. ಈ ರೋಡು ಸ್ವಲ್ಪ ಎತ್ತರ ತಗ್ಗು, ಏರು ದಿನ್ನೆ ಮತ್ತು ತುಂಬ ಸ್ಲೋಫ್ ಆಗಿದೆ. ಇಲ್ಲಿ ಕೂಡ ನಾವು ಬಹಳಷ್ಟು ಜಾಗ್ರತೆಯಿಂದ ನಿಧಾನವಾಗಿ ಇಷ್ಟು ಲೋಡನ್ನು ತುಂಬಿಕೊಂಡು ಕೂಡ ಆರಾಮದಲ್ಲಿ ಇಳಿಸಿಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಯಾವುದೇ ಗಾಡಿಗೆ ಮತ್ತು ನಾವು ಬೀಳುವಂಥದ್ದು, ಜಾರುವಂಥದ್ದು ಅಥವಾ ಗಾಡಿಗೆ ಪೆಟ್ಟಾಗದ ರೀತಿಯಲ್ಲಿ ನಾಜೂಕಲ್ಲಿ ಇದನ್ನು ಇಳಿಸಿಕೊಂಡು ಹೋಗ್ಬೋದು. ಈ ಥರ ಎಷ್ಟು ಬೇಕು ಅಷ್ಟೇ ಸ್ಪೀಡ್, ಎಷ್ಟು ಬೇಕೋ ಅಷ್ಟು ಸ್ಪೀಡ್, ಜಾಸ್ತಿ ಬೇಕಾದರೆ ಹೋಗ್ಬೋದು, ನಮಗೆ ಎಷ್ಟು ಬೇಕೋ ಆ ಥರದಲ್ಲಿ ತಗೊಂಡು ಹೋಗ್ಲಿಕ್ಕೆ. ಆ ವೀಲ್ ಗ್ರಿಪ್ಪರಿಂದಾಗಿ ಜಾರ್ತಾ ಇಲ್ಲ ಅದು. ಹೌದು. ನೋಡಿ, ಈ ರಸ್ತೆ ತುಂಬ ಸ್ಲೋಪ್ ಆಗಿದೆ ಒಂದು ಸೈಡಿಗೆ, ಮತ್ತು ತುಂಬ ಒರಟಾಗಿದೆ. ನೀರು ಹೋಗುವ ಕಣಿಯೆಲ್ಲ ಇದ್ದುಕೊಂಡು ಗುಂಡಿ ಕಲ್ಲು ಯಾವ ಥರ ಇದೆ ಅಂತ ನೋಡ್ಬೋದು. ಇಲ್ಲಿ ಕೂಡ ನಮಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಇದನ್ನು ಹೇಗೆ ಬೇಕೋ ಹಾಗೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಬಹಳ ಒಂದು ಸಲೀಸಾಗಿ ಒರಟು ರಸ್ತೆಯ ಒಡೆ ಅಂತ ಕೂಡ ಹೇಳ್ಬೋದು ಇದನ್ನು. ಅಲ್ಲ, ಸ್ವಲ್ಪ ಸ್ಪೀಡ್ ಹೋಗಿ ನೋಡುವ, ಎಷ್ಟು ಸ್ಪೀಡ್ ಹೋಗ್ತೀರಿ. ಇಲ್ಲಿ ನೋಡಿ ಕೆಸರಿದೆ. ನೋಡಿ, ಕೆಸರಲ್ಲಿ ನನಗೆ ಓಡ್ಲಿಕ್ಕೆ ಆಗೋದಿಲ್ಲ, ಇವರು ಓಡಿಯಾಯಿತು. ಹೋಗ್ಲಿ. ಇಲ್ಲಿ ಕೆಸರಲ್ಲಿ ಕೂಡ ನೋಡಿ, ಕೆಸರಲ್ಲಿ ಹೋಗುದು ಯಾವುದೇ ಒಂದು ಸ್ಲಿಪ್ ಆಗುದು ಏನೂ ಇಲ್ಲ. ನೋಡಿ, ಕೆಸರಿನ ಕಿಂಗ್ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಕಣಿ ನೀರು, ತುಂಬಾ ಜೇಡಿ ಮಣ್ಣು, ಕೆಸರು. ಸ್ಲೋ ಒಂದು ನಿಮಿಷ. ನೋಡಿ, ನಾನು ಇಲ್ಲಿ ನಿಲ್ಲಿಸಿದೆ ಯಾಕೆಂದರೆ ಇಲ್ಲಿಂದ ಹೇಗೆ ಎರ್ತದೆ ನೋಡುವ ಅಂತೇಳಿ. ಸ್ವಲ್ಪ ಬ್ಯಾಕ್ ಬನ್ನಿ ನೋಡುವ. ನೋಡಿ, ಪ್ರತಿಯೊಬ್ಬರ ತೋಡು ಎಲ್ಲ ಇದ್ದೇ ಇರ್ತದೆ ಎಲ್ಲ ಕಡೆಯಲ್ಲೂ ಕೆಸರು. ಈ ತೋಡುಗಳಲ್ಲಿ ಕೆಸರುಗಳಲ್ಲಿ ಹೇಗೆ ಹೋಗ್ತದೆ ನೋಡುವ. ಹತ್ಲಿ ಹೋಗಲಿ. ಮುಂದೆ ಹೋಗಲಿ. ರಿವರ್ಸ್ ಕೂಡ ಎಲ್ಲಿ ಹೇಗೆ ಬೇಕಾದರೂ ಅಲ್ಲೇ ರಿವರ್ಸ್ ಹೊಡಿತಾರಲ್ಲ. ಆ ಕೆಸರಲ್ಲಿ ಕೂತ್ಕೊಳ್ಳೋ ವಿಷಯವಿಲ್ಲ, ಅಲ್ಲಿಂದ ಹೇಗೆ ಎದ್ದು ಹೋಗ್ತದೆ. ನೋಡು, ಹೋಗುವ. ಸ್ಪೀಡ್ ಹೋಗ್ಬೇಕಂದ್ರೆ ಇಲ್ಲ, ನೋಡಿ, ಸ್ಲೋ ಆದರೂ ಕೂಡ ಅಲ್ಲಿಂದ ಆರಾಮಾಗಿ ಎದ್ದು ಹೋಗ್ತದೆ. ಆರಿಸಬೇಕು ಅಂತಿಲ್ಲ. ಎಂಥದ್ದು ಬೇಡ. ಅಲ್ಲಿ ನೋಡಿ. ಈ ಗಾಡಿಯನ್ನು ಮಹಿಳೆಯರು, ಮಕ್ಕಳು ಕೂಡ ಆರಾಮಾಗಿ ಚಲಾವಣೆ ಮಾಡ್ಬೋದು. ನನ್ನ ಸಣ್ಣ ಮಗಳು 5ನೇ ಕ್ಲಾಸಿನವಳು, ಅವಳು ಕೂಡ ಈ ಗಾಡಿಯನ್ನು ತಗೊಂಡು ಹೋಗ್ತಾಳೆ. ಅದೇ ರೀತಿ ಇವಳು ಆದ್ಯ ಅಂತ 10ನೇ ತರಗತಿ, ಅವಳು ಕೂಡ ಇದನ್ನು ಆರಾಮಾಗಿ ರಿವರ್ಸ್ ಎದುರು ಲೋಡ್ ಇರುವಾಗ ಕೂಡ ತಗೊಂಡು ಹೋಗ್ತಾರೆ. ಅಷ್ಟು ಈಸಿಯಾಗಿ ಮಕ್ಕಳು, ಹೆಂಗಸರು ಎಲ್ಲರೂ ಕೂಡ ಚಲಾವಣೆ ಮಾಡ್ಬೋದು ಇದನ್ನು. ಅಲ್ಲ, ಇದಕ್ಕಿಂತ ಮೊದಲು ಇವಳು ಬಿಟ್ಟಿದ್ದಾಳಲ್ಲ? ಬಿಟ್ಟಿದ್ದಾರೆ. ಇಲ್ಲಿ ಡೆಮೋ ತೋರಿಸ್ಲಿಕ್ಕೆ ಹೋಗಿ ಏನು ತೊಂದರೆ ಇಲ್ಲ. ಹೋಗಿ ಆದ್ಯ. ನೋಡಿ, 10ನೇ ಕ್ಲಾಸ್ನ ಹುಡುಗಿ ಆದ್ಯ. ರೈತರ ಮನೆ ಮಕ್ಕಳದು ತಾಕತ್ತು ನೋಡಿ ಒಂದು ಸಲ. ಅದು ನನಗೆ ಕೂತ್ಕೊಳ್ಳುವಾಗ ಅಂದಾಜಾಗಲಿಲ್ಲ ಹೇಗೆ ಬಿಡೋದು ಅಂತೇಳಿ. ಆದರೆ ಅದನ್ನು ಕಂಫರ್ಟಾಗಿ ಒಂದು ಸಲ ಅಭ್ಯಾಸ ಆದರೆ ಸಾಕು, ಎಷ್ಟು ಚೆಂದ ಬಿಡ್ತಾರೆ ನೋಡಿ. ಇದೆಲ್ಲ ಕೂಡ ಅವರಿಗೆ ಒಂದು ಸ್ಟ್ರೆಂತ್ ಕ್ರಿಯೇಟ್ ಮಾಡ್ತದೆ. ಇನ್ನೊಂದು ರೌಂಡ್ ಹೋಗಲಿ. ಆ ಸ್ಟ್ರೆಂತ್ ತುಂಬ ಇಂಪಾರ್ಟೆಂಟ್, ಅವರಿಗೆ ಒಂದು ವಿಶ್ವಾಸ ಕೊಡ್ತದೆ ತುಂಬ ಬಾರಿ ನೋಡಿ. ಆ ರೀತಿಯ ಒಂದು ವ್ಯವಸ್ಥೆ. ಇದಕ್ಕೆ ಯಾವುದೇ RTO ನಂಬರ್ ಇಂಥದ್ದು ಯಾವುದು ಇರೋದಿಲ್ಲ, ಯಾಕಂದರೆ ಇದಕ್ಕೆ ಸಿಟಿಗೆ ಹೋಗೋದಿಲ್ಲ. ಇದು ಹೆಚ್ಚಾಗಿ ಹಳ್ಳಿಗಳಲ್ಲಿ ಒಂದು 15 ಕಿಲೋಮೀಟ್ರಿಗಿಂತ ನಿಧಾನಕ್ಕೆ ಹೋಗುವಂಥ ಗಾಡಿಗಳಿಗೆ ಯಾವುದೇ RTO ಕೂಡ ಅಪ್ಲೈ ಆಗೋದಿಲ್ಲ. ಯಾವ RTOಗಳು ಕೂಡ ಹಿಡಿಯೋದಿಲ್ಲ. ಒಬ್ಬ ರೈತನ ಹಿಡಿತಾನೆ ಅಂತ ಹೇಳಿದರೆ ಅವನದು ಯಾವ ರೀತಿಯ ಒಬ್ಬ ಅಧಿಕಾರಿ ಆಗಿರ್ಬೋದು, ಆಲೋಚನೆ ಮಾಡಿ. ಯಾಕಂದರೆ
ಈ ಅಧಿಕಾರಿಗಳು, ಪೊಲೀಸ್ನವರು, ರಾಜಕಾರಣಿ ಎಲ್ಲರೂ ಊಟ ಮಾಡಬೇಕಾದ್ರೆ ರೈತ ಈ ರೀತಿ ಗಾಡಿನ ಓಡಿಸ್ಬೇಕು ಪ್ರತಿದಿನ, ಹೌದಲ್ವಾ? ನೋಡಿ ಆದ್ಯವರೇ ನಿಲ್ಲಿಸಿ ನೋಡಿ ಸರ್, ಅತ್ಯುತ್ತಮವಾಗಿ ಈ ಗಾಡಿಯ ಪ್ರತಿಯೊಂದು ಅಂಶಗಳು, ಈ ಗಾಡಿಯನ್ನು ನೋಡಿದವ್ರಿಗೆ ಒಂದು ಸಣ್ಣ ಪಿಕ್ಚರ್ ನೋಡಿದಾಗ ಆಗ್ಬೋದು. ಯಾಕಂದರೆ ನೀವು ಓಡಿಸಿರೋದು, ನೀವು ತೋರಿಸಿರುವಂಥದ್ದು ಇದೆಲ್ಲವೂ ಕೂಡ ಈ ಗಾಡಿಯ ಕಾರ್ಯಕ್ಷಮತೆಯನ್ನು ತೋರಿಸ್ತದೆ. ಅದರ ಜೊತೆಗೆ ಇಷ್ಟಕ್ಕೆ ಇದನ್ನು ತೊಗೋಬೋದು ಯಾರ ರೈತ, ಇಷ್ಟು ಈಗ ನೀವು ತೋರಿಸಿದ್ರಲ್ಲ ಇಷ್ಟಕ್ಕೆ ತೊಗೋಬೋದು. ಆದರೂ ಕೂಡ ಇನ್ನೂ ವಿಶೇಷವಾಗಿ ಈ ಕಂಪನಿ 5 ಬೆನಿಫಿಟ್ಗಳನ್ನು ಕೊಡುತ್ತೆ ರೈತರಿಗೆ, ಕೃಷಿಗೆ ಉಪಕರಣ ಆಗುವಂಥ 5 ಸಬ್ಜೆಕ್ಟ್ಗಳಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ತೀರಿ. ಪಟ 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 ಅಂತೇಳಿ ಹೇಳಿಬಿಡಿ. ಈಗ ಈ ಒಂದು ಗಾಡಿಯವರ ಯೋಚನೆ ಹೇಗಿತ್ತು ಅಂತ ಹೇಳಿದರೆ, ಇದನ್ನೊಂದು ಮಲ್ಟಿ ಯೂಸಿನ ಒಂದು ಗಾಡಿ ಆಗಬೇಕು ಅಂತ ಅವರ ಕನಸಿತ್ತು ಆರಂಭದಲ್ಲಿ ಮಾಡುವಾಗಲಿ. ಯಾಕಂತ ಹೇಳಿದರೆ ನಮ್ಮಲ್ಲಿ ಈಗ ಮನೆ ಒಂದು ರೈತ ಅಂತ ಹೇಳಿದರೆ ಒಂದು ಮದ್ದು ಬಿಡ್ಲಿಕ್ಕೆ ಒಂದು ಮೆಷಿನ್, ಹುಲ್ಲು ತೆಗಿಲಿಕ್ಕೆ ಒಂದು, ಬೇರೆ ಬೇರೆ ಹಲವಾರು ಇಂಜಿನ್ಗಳಿಂದ ಓಡುವಂಥ ಮೆಷಿನ್ಗಳನ್ನು ನಮಗೆ ಮೇಂಟೈನ್ ಮಾಡುವುದೇ ಒಂದು ದೊಡ್ಡ ತ್ರಾಸದಾಯಕ. ಅದನ್ನು ಎಲ್ಲ ಇಟ್ಕೊಂಡು ಇದು ಇವರ ಕಾನ್ಸೆಪ್ಟ್ ಹೇಗೆ ಅಂದರೆ, ಒಂದು ಬ್ಯಾಟ್ರಿ ಇದ್ದುಕೊಂಡು ಈ ಗಾಡಿ ಇದ್ದುಕೊಂಡು ಇದರಲ್ಲೇ ಎಲ್ಲ ಕೆಲಸಗಳನ್ನು ಇದಕ್ಕೆ ಜೋಡಿಸಿಕೊಂಡು ಹೋಗಬೇಕು ಅಂತ ಹೇಳುವಂಥ ಅವರ ಒಂದು ಕಾನ್ಸೆಪ್ಟು. ಈಗ ಮೊದಲಾಗಿ ಇದಕ್ಕೆ HTP ಸ್ಪ್ರೇಯರ್ ಮದ್ದು ಬಿಡಲಿಕ್ಕೆ ಬಹಳ ಅವಶ್ಯಕತೆ ಇರುವಂಥದ್ದು, ಅದನ್ನು ಈಗಾಗಲೇ ಮಾಡಿದ್ದಾರೆ, ಅದು ಸಕ್ಸಸ್ ಆಗಿದೆ. ಈಗ ಒಂದು 10 ದಿವಸದಲ್ಲಿ ನಮ್ಮಲ್ಲಿ ಇದಕ್ಕೆ ಕನೆಕ್ಟ್ ಕೊಡೋದು, ಇದೇ ಬ್ಯಾಟ್ರಿಗೆ ಕನೆಕ್ಟ್ ಕೊಡೋದು. ಅದಕ್ಕೊಂದು ಮೋಟ್ರು ಮತ್ತು HTP ಸ್ಪ್ರೇಯರ್ ಸಿರಾಮಿಕ್ ಇದನ್ನು ಇದು ಮಾಡಿದ್ದಾರೆ. ಅದರಲ್ಲಿ ಯಾವುದೇ ಮೇಂಟೆನೆನ್ಸ್ ಇಲ್ಲ, ಗ್ರೀಸಿಂಗ್ ಹಾಕುವಂಥದ್ದಿಲ್ಲ, ಲೀಕೇಜ್ ಬರುವುದಿಲ್ಲ. ಸಾಧಾರಣ ಈಗಾಗಲೇ 1-1.5 ಲಕ್ಷ ಲೀಟರ್ ಅದರಲ್ಲಿ ಯಾವುದೇ ಮೇಂಟೆನೆನ್ಸ್ ಇಲ್ಲದೆ ಬಿಟ್ಟಂತ ರೈತರಿದ್ದಾರೆ. ಅಲ್ಲ, ಈಗ ಬ್ಯಾಕಲ್ಲಿ ಒಂದು ಕ್ಯಾನ್ ಇಟ್ಕೊಂಡ್ರೆ ತೋಟದ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಹೌದು, ಇದನ್ನೆಲ್ಲ ಸೆಟಪ್ ಮಾಡಿ ಇಲ್ಲಿ ಒಂದು ಟ್ಯಾಂಕಿಯನ್ನು 200 ಲೀಟರ್ ಇದನ್ನು ಇದಕ್ಕೆ ಜೋಡಿಸಿಕೊಂಡು ಪೈಪ್ ಎಲ್ಲ ಇದಕ್ಕೆ ಸುತ್ತಿಕೊಂಡು ಬ್ಯಾಟ್ರಿ ಇದರಲ್ಲೇ ಇರ್ತದೆ, ಎಲ್ಲಿ ಬೇಕಾ ಅಲ್ಲಿ ತಗೊಂಡೋಗಿ ಸ್ಪ್ರೇ ಮಾಡ್ಲಿಕ್ಕೂ ಆಗ್ತದೆ. ಅದೇ ಅಟ್ಯಾಚ್ಮೆಂಟ್ ಮಾಡ್ಬೋದು. ಇದು ಒಂದನೇದು ಸ್ಪ್ರೇ ಪರ್ಪಸ್ಗೆ ಇದೇ ಬ್ಯಾಟ್ರಿಯನ್ನು ಉಪಯೋಗಿಸಿ. ಇನ್ನು ಎರಡನೇದು ಇದೇ ಬ್ಯಾಟ್ರಿಯನ್ನು ಉಪಯೋಗಿಸಿ ಹುಲ್ಲು ತೆಗೆಯುವ ಮೆಷಿನ್, ವೀಡ್ ಕಟ್ಟರ್, ಪವರ್ ವೀಡಿಂಗ್ ಮಾಡುವಂಥದ್ದು 2. ಅದು ಈಗ R&D ಆಗ್ತಾ ಉಂಟು, ಸುಮಾರಾಗಿ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಅದು ಕೂಡ ಬರ್ತದೆ. ಅದರೊಟ್ಟಿಗೆ ಚೈನ್ಸಾ, ಇದೇ ಬ್ಯಾಟ್ರಿಯಲ್ಲಿ ಚೈನ್ಸಾವನ್ನು ರನ್ ಮಾಡುದು. ಅಂದ್ರೆ ಕಟ್ಟಿಗೆಯನ್ನು ಕೊಯ್ದು ಅಥವಾ ಅಡಿಕೆ ಗಿಡ ಕೊಯ್ಲಿಕ್ಕೆ, ಮರ ಕಟ್ ಮಾಡ್ಲಿಕ್ಕೆ, ನಮ್ಮ ಕೃಷಿ ಕೆಲಸಕ್ಕೆ ಪ್ರತಿಯೊಬ್ಬ ರೈತನ ಮನೆಯಲ್ಲಿ ಇರುವಂತದ್ದು ಕಟ್ಟಿಂಗ್ ಪರ್ಪಸ್ಗೆ, ಅದು ಕೂಡ ಇದರಲ್ಲಿ ವರ್ಕ್ ಆಗ್ತದೆ ಈ ಬ್ಯಾಟ್ರಿಯಲ್ಲಿ. ಇನ್ನೊಂದು ಇದರಲ್ಲಿ ಆಟೋ ಲೋಡಿಂಗ್ ಸಿಸ್ಟಮ್ ಅನ್ನು, ಆಟೋ ಲೋಡಿಂಗ್ ಅಂತ ಹೇಳಿದ್ರೆ ನಾವು ಕಾಂಕ್ರೀಟ್ ಮಿಕ್ಸರ್ ಮಾಡುವ ಮಿಷನ್ ಅಲ್ಲಿ ನೋಡಿರ್ಬೋದು, ಅದೇ ಎತ್ತಿಕೊಂಡು ಹಾಕ್ತದೆ. ನಮಗೆ ಎತ್ತಿ ಹಾಕ್ಲಿಕ್ಕೆ ಜನ ಇಲ್ಲ ಅಂತಿದ್ರೆ ಕೆಳಗಡೆ ಇಲ್ಲಿ ಅದರ ಒಂದು ಬಕೆಟ್ ಬರ್ತದೆ, ಅಡಿಕೆ ಚೀಲವ ಏನ ಅದನ್ನು ಇಟ್ಟುದು ಅದೇ ಅದಕ್ಕೆ ಲೋಡ್ ಮಾಡ್ತದೆ. ಅದು ಆಟೋ ಲೋಡಿಂಗ್. ಇನ್ನೊಂದು ಇಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ರೋಟೋವೇಟರ್ ಅಂತ ನೀವು ನೋಡಿರ್ಬೋದು, ಆ ತರ ಇಲ್ಲಿ ಬ್ಲೇಡ್ ಅನ್ನು ಸೆಟ್ ಮಾಡ್ತಾರೆ. ಚೈನ್ ಟೈಪ್ ಅಲ್ಲಿ ಕಟ್ ಪೀಸಿನ ಬ್ಲೇಡ್ ಅನ್ನು ಸೆಟ್ ಮಾಡಿ ಅದು ಹೊಡ್ಕೊಂಡು ಹೋಗುದು. ಒಮ್ಮೆಲೆ ಒಂದು 3 ಫೀಟ್ ಅಗಲ ಕಳೆಯನ್ನ ಕೊಚ್ಚಿಕೊಂಡು ಹೋಗುವಂಥದ್ದು. ಅಂದ್ರೆ ಈಗ ತೋಟದ ಮಧ್ಯೆ, ಅಡಿಕೆ ಗಿಡದ ಮಧ್ಯೆ ಒಮ್ಮೆಲೆ ನಮ್ಮ ಕೆಲಸ ಫಾಸ್ಟ್ ಆಗ್ತದೆ. ಅದನ್ನು ಒಂದು ಜೋಡಿಸುವಂತ ಒಂದು ಇದನ್ನು ಕೂಡ ಮಾಡ್ತಾ ಇದ್ರೆ. ಇದಿಷ್ಟು 5, ಒಂದು ಸಾಗಾಟ, ಅದು ಸೇರಿದ್ರೆ 6 ಆಗ್ತದೆ. ಸಾಗಾಟ ಒಂದು, ಮತ್ತೊಂದು ಸ್ಪ್ರೇಯಿಂಗ್ ಪರ್ಪಸ್ಗೆ, ಪವರ್ ವೀಡಿಂಗಿಗೆ, ಚೈನ್ಸಾ ಮತ್ತೆ ಆಟೋ ಲೋಡಿಂಗ್, ಇದಿಷ್ಟನ್ನು ಒಂದರಲ್ಲೇ ಮಾಡುವಂತ ಒಂದು ಅವರ ಕಾನ್ಸೆಪ್ಟ್ ಇದು. ಸೂಪರ್. ಇದೆಲ್ಲ ರಿಲೀಸ್ ಆಗ್ತಿದೆಯಾ? ಹೌದೌದು, ಇದು ಮುಂದಿನ ದಿನಗಳೇ ಬರ್ತದೆ. ಈಗ 2 ಫೈನಲ್ ಆಗಿದೆ, ಒಂದು ಇದು ಫುಲ್ಲಿ ಮಾರ್ಕೆಟ್ಗೆ ಬಿಟ್ಟಿದ್ದಾರೆ. ಈಗಲ್ಲ, ಇದೊಂದು 3 ವರ್ಷದ ಹಿಂದೆ ಮಾರ್ಕೆಟ್ಗೆ ಬಂದಿತ್ತು. ಈಗ ಎಲ್ಲ ಅಪ್ಡೇಷನ್ ಕೂಡ ಸಾಮಾನ್ಯ ಇದರದ್ದು ಮುಗ್ದಿದೆ. ಇನ್ನು ಅದರ ಅಟ್ಯಾಚ್ಮೆಂಟ್ಗಳಿದ್ರೆ ಮಾತ್ರ ಅದರ ಅಪ್ಡೇಷನ್ಗಳು ಮಾತ್ರ ಇರ್ತದೆ. ಇದು ಸರ್ವಿಸ್ ಕೂಡ ಹಾಗೆ ಮುಂದೆ ನಮ್ಮ ಇಲ್ಲಿ FEOದಲ್ಲಿ ಕೂಡ ಆಗ್ತದೆ. ಸ್ನೇಹಿತರೆ, ಈ ಗಾಡಿಯನ್ನು ಉಪಯೋಗ ಮಾಡಿದಂಥವ್ರು ತುಂಬ ಜನರಿದ್ದಾರೆ ಈ ಭಾಗದಲ್ಲಿ. ಅನಿವಾರ್ಯ ಕಾರಣಕ್ಕಾಗಿ ಈ ವಿಡಿಯೋದಲ್ಲಿ ಅದನ್ನು ತೋರಿಸೋಕ್ಕಾಗಲ್ಲ. ಮುಂದಿನ ವಾರ ಖಂಡಿತವಾಗಿ ಇದನ್ನು 2 ವರ್ಷದಿಂದ ಉಪಯೋಗ ಮಾಡ್ತಿರುವಂಥ ರೈತರನ್ನು ನಾನು ಮಾತಾಡಿಸಿ ನಿಮಗೆ ಅದರ ಅನುಭವವನ್ನು ಕೂಡ ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ. ಸರ್, ಯಾವುದೇ ಗಾಡಿಯಲ್ಲಿ ಪ್ರಮುಖವಾಗಿರುವಂಥ ಅದರದ್ದು ಗಾಡಿ ಉಪಯೋಗ ಮಾಡೋವನಿಗೆ ಎಲ್ಲಿ ಟೆನ್ಷನ್ ಆಗೋದು ಅಂತ, ಅದು ಹಾಳಾದಾಗ ಅದನ್ನು ಎಲ್ಲಿಗೆ ರಿಪೇರಿ ಕೊಡೋದು ಅಂತ. ಗಾಡಿ ಕೊಡುವಾಗ ಎಲ್ಲರೂ ಕೂಡ ಬಣ್ಣದ ಮಾತನ್ನೇ ಆಡ್ತಾರೆ, ಆಮೇಲೆ ಅದು ಏನು ಮಾಡೋದು ಅನ್ನೋಂಥ ಕ್ವಶನ್ ಬರ್ತದೆ. ಆ ರೀತಿಯ ಪ್ರಶ್ನೆಗಳು ಈಗ ಒಂದಷ್ಟು ಜನರಿಗೆ ಮೂಡ್ತದೆ. ಯಾಕಂದ್ರೆ ಗಾಡಿ ಆಗ್ಬೋದು, ಹತ್ತುತ್ತದೆ, ಕೆಸರಲ್ಲಿ ಹೋಗ್ತದೆ, ಮಣ್ಣು ಸಾಗಿಸ್ತದೆ. ತುಂಬಾ ಜನರು ಈ ರೀತಿ ಗಾಡಿನ ಫಸ್ಟ್ ಟೈಮ್ ನೋಡ್ತಿರ್ಬೋದು. ಈ ಎಲೆಕ್ಟ್ರಿಕ್ ಅದು ಕೂಡ ಹೌದಲ್ಲ, ಪರಿಸರಕ್ಕೆ ಪೂರಕವಾಗಿರುವಂಥದ್ದು. ಒಂದು ತುಂಡು ಡೀಸೆಲ್ ಒಂದು ಹೊಗೆ ತೋಟದಲ್ಲಿ ಹೊಗೆ ಉಗುಳುದಿಲ್ಲ. ಕರೆಕ್ಟ್ ಅಲ್ಲ? ಆದ್ರಿಂದಾಗಿ ಈಗ ಅಂತ ಒಂದು ಇದರ ಸರ್ವಿಸ್ನ ಬಗ್ಗೆ ಅಥವಾ ಇದು ರಿಪೇರಿ ಬಗ್ಗೆ ಕೇಳುವಂಥವ್ರಿಗೆ ನೀವು ಏನು ಹೇಳ್ತೀರಿ? ಅದರ ಜೊತೆಗೆ ಈ ರೀತಿ ಒಂದು ನಾನು ಹೇಳಿದ ತಕ್ಷಣ ಈ ರೀತಿ ಒಂದು ವಿಷಯನ ಜನರಿಗೆ ಮುಟ್ಟಿಸುವ ಅಂತ ಹೇಳಿದಾಗ ನೀವು ಫೋನ್ ಮಾಡಿದಿರಿ, ನಾನು ಎಸ್ ಅಂತ ಹೇಳಿದೆ, ಒಟ್ಟಿಗೆ ಒಂದು ಒಳ್ಳೆ ಆಯಿತು. ಅದರಿಂದಾಗಿ ನಿಮಗೂ ಕೂಡ ನಮ್ಮ ಸಂಪೂರ್ಣ ಸಹಜ ಕೃಷಿ ಕಡೆಯಿಂದ ಧನ್ಯವಾದಗಳು.
ಈಗ ನೀವು ಪ್ರಶ್ನೆ ಕೇಳಿದಾಗೆ ರೈತರಿಗೆ ಈ ಗಾಡಿಯನ್ನು ತಗೊಂಡದ ನಂತರ ಏನಾದರೂ ಸಣ್ಣ ಪುಟ್ಟ ಯಂತ್ರಗಳಂತ ಹೇಳಿದರೆ ಒಂದು ಸಣ್ಣ ಪುಟ್ಟದ್ದು ಬರುವಂಥದ್ದು ಸಹಜ. ಆಗ ಇದನ್ನು ಏನು ಮಾಡುವುದು ಅನ್ನುವಂಥ ಒಂದು ಆತಂಕ ಕೂಡ ಇರ್ಬೋದು. ಶಿರ್ಸಿಯಿಂದ ಅಲ್ಲಿಗೆ ಅವರಿಗೆ ಸರ್ವಿಸಿಗೆ ಇನ್ ಟೈಮ್ ಬರ್ತಾರಾ ಇಲ್ವಾ, ಏನಾದರೂ ಬೇಕಿದ್ರೆ ಹೇಗೆ ಅನ್ನುವಂಥ ಒಂದು ಕ್ವಶನ್ ಮಾರ್ಕ್ ಇರ್ಬೋದು. ಇದಕ್ಕೆ ಕೂಡ ನಾವು ಈಗ ಒಂದು ಪರಿಹಾರ ಆಗಿ ನಮ್ಮ ರೈತೋತ್ಪಾದಕ ಕಂಪನಿಯಲ್ಲೇ ಇದರ ಸೇವೆಯನ್ನು ಸರ್ವಿಸನ್ನು ಮಾಡುವಂಥದ್ದು ಕೂಡ ಒಬ್ಬರು ತರಬೇತುದಾರರಾದಂಥ ಮೆಕ್ಯಾನಿಕ್ ಇದ್ದಾರೆ. ಏನೇ ಸಣ್ಣ ಪುಟ್ಟಗಳು ಬಂದರೂ ಕೂಡ ಅದನ್ನು ಹೋಗಿ ಮಾಡುವಂಥ ವ್ಯವಸ್ಥೆ ಇದೆ. ಮೇಯ್ನಾಗಿ ಸಣ್ಣ ಪುಟ್ಟ ಬ್ರೇಕ್ಗಳದ್ದು ಹೆಚ್ಚಿನದ್ದು ಸಾಧಾರಣ ಸ್ವಲ್ಪ ಸ್ಕಿಲ್ ಇದ್ದವರು ಮನೆಯಲ್ಲಿ ಅವರವರೇ ಮಾಡಿಕೊಳ್ಳಿಕ್ಕೆ ಆಗ್ತದೆ, ಅಥವಾ ವಿಡಿಯೋ ಕಾಲ್ ಮಾಡಿ ಅವರು ಮನೆಯಲ್ಲಿ ನಾವೇ ಮಾಡುವಂಥದ್ದು ಹೆಚ್ಚಾಗಿರೋದು. ಅಂತೂ ಕೆಲವೊಂದು ಬ್ರೇಕ್ ಅಡ್ಜಸ್ಟ್ಮೆಂಟ್ ಸಣ್ಣ ಪುಟ್ಟದ್ದು ಇದ್ದರೆ ಅದಕ್ಕೆ ಬೇಕಾದ ಸರ್ವಿಸ್ ವ್ಯವಸ್ಥೆ ಕೂಡ ನಮ್ಮ ರೈತೋತ್ಪಾದಕ ಕಂಪನಿಯಲ್ಲಿ ಇದೆ. ಮೊದಲಾಗಿ ಇದನ್ನು ಅಂದರೆ ಈಗ ಇದರಲ್ಲಿ ಚಾರ್ಜರ್ ಅಥವಾ ಒಂದು ಬ್ಯಾಟ್ರಿ ಏನಾದರೂ ಸಮಸ್ಯೆ ಬಂತು, ಅದಕ್ಕೆ ಗ್ಯಾರಂಟಿ ಇರ್ತದೆ. ಸಮಸ್ಯೆ ಬಂದರೆ ನಾವು ಕೂಡಲೇ ಅವರಿಗೆ ಕೆಲಸಕ್ಕೆ ತೊಂದರೆ ಆಗದಾಗೆ ಇಲ್ಲಿಂದ ನಮ್ಮ ಆಸ್ಪಾಸು ರಿಪ್ಲೇಸ್ ಮಾಡ್ತೇವೆ. ನಮ್ಮಲ್ಲಿ ಎಕ್ಸ್ಟ್ರಾ ಒಂದು ಬ್ಯಾಟ್ರಿ ಚಾರ್ಜರ್ ಈ ಗಾಡಿಯಲ್ಲಿದೆ ಅಲ್ಲ, ಅದನ್ನು ಕೊಡ್ತೇವೆ ಅವರಿಗೆ. ಅದು ಏನೋ ಗ್ಯಾರಂಟಿ ಇದ್ದು ಬರುವಾಗ 10 ದಿವಸ ಆದರೆ ಅಷ್ಟವರೆಗೆ ಅವರು ಇದರಲ್ಲಿ ವರ್ಕ್ ಮಾಡ್ಬೋದು, ಅವರ ಕೆಲಸಗಳನ್ನು ಮಾಡಿಕೊಂಡಿರ್ಬೋದು. ಅಂಥ ವ್ಯವಸ್ಥೆ ಕೂಡ ನಮ್ಮಲ್ಲಿ ಈಗ ಸದ್ಯಕ್ಕೆ ಇದೆ. ಒಂದು ಬ್ಯಾಟ್ರಿ ಮತ್ತು ಚಾರ್ಜರ್ ಎಕ್ಸ್ಟ್ರಾ ಇಲ್ಲಿರ್ತದೆ. ಏನಾದರೂ ನಮ್ಮಲ್ಲಿ ರೈತರಿಗೆ ಈಗಾಗಲೇ ಹಾಗೆ ಒಂದೆರಡು ಕಡೆ ಅದನ್ನು ನಾವು ಹಾಗೆ ಮಾಡಿದ್ದೇವೆ. ಒಂದು 2 ವರ್ಷಗಳ ಹಿಂದೆ ಉಪಯೋಗ ಮಾಡ್ತಿದ್ದವರು ಚಾರ್ಜರಲ್ಲಿ ಏನಾದರೂ ಇದು ಬಂದರೆ ಅದಕ್ಕೆ ವ್ಯವಸ್ಥೆಗಳು ಇದೆ. ಅದಲ್ಲದೆ ನಾವೀಗ ಬೇರೆ ಬೇರೆ ಕಡೆ, ಉದಾಹರಣೆಗೆ ಬಂಟ್ವಾಳ ಇರ್ಬೋದು, ಉಪ್ಪಿನಂಗಡಿ ಇರ್ಬೋದು, ಧರ್ಮಸ್ಥಳ, ನೀವು ಇಲ್ಲಿ ನಮ್ಮ ಧರ್ಮಸ್ಥಳ ದೇವಸ್ಥಾನದ ತೋಟಕ್ಕೆ ಅವರ ಕೃಷಿ ಕ್ಷೇತ್ರಕ್ಕೆ ಬೇಕಾಗಿ ಫಸ್ಟಿಗೆ ಅವರು 1 ಗಾಡಿಯನ್ನು ತಗೊಂಡಿದ್ರು. ಆನಂತರ ಮೊನ್ನೆ 4 ಗಾಡಿಯನ್ನು ತಗೊಂಡ್ರು ಒಮ್ಮೆಲೆ. ಪೇಪರಲ್ಲಿ ಬಂತಲ್ಲ? ಹೌದೌದು, ಪೇಪರ್ಲಿ ಒಂದು ವಿಡಿಯೋ ಸಹ ಬಂದಿತ್ತು, ನೀವು ನೋಡಿರ್ಬೋದು. 5 ಗಾಡಿ ಈಗ ಅಲ್ಲಿ ಆಯ್ತು. ಇನ್ನೂ ಕೂಡ ಬೇಕು ಅಂತ ಅವರು ಹೇಳಿದ್ದಾರೆ ನಮ್ಮ ಕಂಪನಿಯವರೊಟ್ಟಿಗೆ. ಅಂದ್ರೆ ಅದು ಅಷ್ಟು ಒಂದು ಅವರಿಗೆ ಹಿಡಿಸಿದೆ. ಇದು ಗಾಡಿಯ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂದು ಅವರು ಕೂಡ ಅದನ್ನು ಚಾಯ್ಸ್ ಮಾಡಿ ಉಪಯೋಗ ಮಾಡ್ತಾ ಇದ್ದಾರೆ. ಈಗ ಈ ಆಸ್ಪಾಸಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಇದು ಬಂದ್ರೆ ನಮ್ಮ ಅದರ ಟೆಕ್ನಿಷಿಯನ್ ಇದ್ದಾರೆ, ಸರ್ವಿಸಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ನಾವು ಇದು ಮಾಡ್ತೇವೆ. ಯಾಕೆಂದ್ರೆ ಇದು ಸ್ವಲ್ಪ ಆರಂಭಿಕ ಹಂತ ಆದ್ರಿಂದ ಸ್ವಲ್ಪ ನಮಗೆ ಅದನ್ನು ನೋಡಿಕೊಂಡು ಮಾಡುವಂಥ ಒಂದು ವಿಚಾರಗಳಿರ್ತದೆ. ಈಗ ಸಾಧಾರಣ ಸ್ಪೇರ್ ಪಾರ್ಟ್ಸ್ ಮತ್ತು ಟೂಲ್ಸು ಎಲ್ಲ ನಮ್ಮ FUದಲ್ಲಿದೆ ಇದರದ್ದು. ಹಾಗೆ ಅವರದನ್ನು ಇನ್ ಟೈಮ್ ಹೋಗಿ ಮಾಡಿಕೊಳ್ಳುವಂಥ ವ್ಯವಸ್ಥೆ ಕೂಡ ಇದೆ. ಮತ್ತು ನೀವು ಇದರೊಂದು ಈ ಒಂದು ಹೊಸದ ವಿಷಯವನ್ನು ನೀವೊಂದು ರೈತರಿಗೆ ಮುಟ್ಟಿಸುವಂಥ ಒಂದು ನಿಮ್ಮ ಕೆಲಸಕ್ಕೆ ನಾನು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಯಾಕೆಂತ ಹೇಳಿದರೆ ಯಾವುದೇ ಒಂದು ಹೊಸ ವಿಷಯಗಳು ರೈತರಿಗೆ ಮುಟ್ಟಬೇಕಾದ್ರೆ ಸ್ವಲ್ಪ ಟೈಮ್ ಹೋಗ್ತದೆ. ಈಗ ನಾವು ನಮ್ಮ ರೈತೋತ್ಪಾದಕ ಕಂಪನಿಯಾದರೂ ನಾವು ಆರಂಭ ಮಾಡಿದ್ದು ಅದು ಕೂಡ ಅದರ ತುಂಬ ಕಥೆ ಇದೆ. ನಾವು ತುಂಬ ಅದನ್ನು ಪ್ರಚಾರ ಮಾಡಲಿಕ್ಕೆ ಹೋಗಲಿಲ್ಲ, ಯಾವುದೊಂದು ಪೇಪರಲ್ಲಿ ಕೂಡ ಕೊಡಲಿಲ್ಲ, ಉದ್ಘಾಟನೆ ಮಾಡಿದ್ದು ಕೊಡಲಿಲ್ಲ. ನಮ್ಮ ಥೀಮ್ ಏನು ಅಂತ ಹೇಳಿದರೆ ರೈತರು ನೋಡಬೇಕು, ಅವರಿಗೆ ವಿಶ್ವಾಸ ಬರಬೇಕು, ಆಮೇಲೆ ಅವರು ನಮ್ಮೊಟ್ಟಿಗೆ ಕನೆಕ್ಟ್ ಆಗಬೇಕು. ಈ ವಿಶ್ವಾಸದಲ್ಲೇ ನಾವು ನಮ್ಮ ಇದನ್ನು ಮಾಡಬೇಕು ಅನ್ನುವಂಥ ನಮ್ಮ ಇದು ಪ್ರಚಾರ. ನಾವು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಪೇಪರಲ್ಲಿ ಅಥವಾ ಇದ್ರ ಕೊಡೋದು ಬಹಳಷ್ಟು ಕಡಿಮೆ. ಉದ್ಘಾಟನೆ ಕೂಡ ಕಾಗದ ಮಾಡಲಿಲ್ಲ, ಏನು ಮಾಡಲಿಲ್ಲ, ಸಿಂಪಲ್ ಆಗಿ ಮಾಡಿದ್ದೇವೆ. ಆನಂತರ ಇದು ಬಾಯಿಂದ ಬಾಯಿಗೆ ಹೋಗಿಯೇ ನಮ್ಮ ರೈತೋತ್ಪಾದಕ ಕಂಪನಿ ಕೂಡ ಇಷ್ಟು ಪ್ರಚಾರ ಅದು. ಇಂಥ ಒಂದು ಪ್ರಚಾರ ಈಗ ಸಾಮಾಜಿಕ ಜಾಲತಾಣದಲ್ಲಿ ಇದು ಪ್ರಥಮ ಅಂತ ಹೇಳ್ಬೋದು. ಬಹುಶಃ ನೀವು ಅದನ್ನು ಇಂಥ ಒಂದು ಹೊಸ ಇದು ಉಂಟು ಅಂತ ಅದನ್ನು ಹುಡುಕಿಕೊಂಡು ನಮ್ಮಲ್ಲಿ ಈಗ ಒಂದು ಬಂದು ಇದನ್ನು ರೈತರಿಗೆ ಮುಟ್ಟಿಸುವಂಥ ನಿಮ್ಮ ಒಂದು ಕೆಲಸಕ್ಕೆ ನಾನು ನಮ್ಮ ರೈತೋತ್ಪಾದಕ ಕಂಪನಿಯ ಪರವಾಗಿ ಸಮಸ್ತ ರೈತರ ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ ನಿಮಗೆ.